This really hurts. She was married for 3-4 years. Madhva ಆದ ತಕ್ಷಣನೇ they are for a baby and all. She couldn't conceive because of the PMS problem. The worst part is they tried treatments. Okay. ಅದೆಲ್ಲ ಟ್ರೈ ಮಾಡಿ ಆಗಲಿಲ್ಲ ಅಂದ ತಕ್ಷಣ ಹುಡುಗನ ಕಡೆ they decided to take a divorce. ನೀವು ಟ್ರೀಟ್ ಮಾಡಿರೋದ್ರಲ್ಲಿ ಹೈಯೆಸ್ಟ್ ಇರುವಂತಹ ಡಿಸಾರ್ಡರ್ಸ್ಗಳು ಡಿಸೀಸಸ್ಗಳು ಯಾವುದು? PCOS, thyroid, diabetes and fatty liver. ಫ್ಯಾಟಿ ಲಿವರ್. ನಮಗೆ ಫ್ಯಾಟಿ ಲಿವರ್ ಅಂದಾಗ ಸಾಧಾರಣವಾಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಿಗೆ ಫ್ಯಾಟಿ ಲಿವರ್ ಇರುತ್ತೆ ಆ್ಯಂಡ್ ಅದು ಜಾಸ್ತಿಯಾಗಿ ಮೆನ್ನಲ್ಲಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಬಟ್ ಹೆಣ್ಮಕ್ಳಿಗೆ ಆಗುವಂಥದ್ದು ನಮ್ಗೆ ಗೊತ್ತೇ ಇರಲ್ಲ. ಮೇಲ್ ಆರ್ ಫೀಮೇಲ್ ಇಬ್ಬರಲ್ಲೂ ಫ್ಯಾಟಿ ಲಿವರ್ ತುಂಬ ಕಾಮನ್ ಆಗಿದೆ. PCOS ಅಥವಾ PMOS, ಈ PMOS ಮತ್ತೆ ಇನ್ಫರ್ಟಿಲಿಟಿಗೂ ಹೇಗೆ ಕನೆಕ್ಷನ್? Ovaries. To conceive what you need, a good quality egg, a good quality sperm, a healthy womb to conceive. When you are suffering from a problem with the reproductive system itself, okay, ಅಲ್ಲಿ ಒಳ್ಳೆ egg quality ಬರೋದೇ ಪ್ರಾಬ್ಲಮ್ ಆಗ್ಬಿಡುತ್ತೆ. I have seen patient, she comes to me, invite ಮಾಡಲ್ವಂತೆ just because she didn't conceive because she's banje. These words really hurt me. Imagine what she's going through at that stage. ಐ ಥಿಂಕ್ ವಿ ಆರ್ ಅಫಿಷಿಯಲಿ ದೇರ್. Yeah. ಡಾಕ್ಟರ್ ಅಖಿಲಾ ಜೋಶಿ ಯೂಟ್ಯೂಬ್ ಪೇಜ್ನಲ್ಲಿ ನಾನು ನಿಖಿತಾ ಕಿನಿ ಒಂದು ಚಿಟ್ ಚಾಟ್. ಬೇಸಿಕಲಿ ಇದನ್ನ ಫಾರ್ಮುಲಾ ನಾವು ಏನು ಕೂಡ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಬಿಕಾಸ್ ಐ ಫೌಂಡ್ ಹರ್ ರಿಯಲಿ ಇಂಟ್ರೆಸ್ಟಿಂಗ್. ಸುಮಾರು ಒಂದು 50,000 ಜನ ಪೇಷನ್ಸ್ ಐ ಥಿಂಕ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ದಾರೆ ಅಕ್ರಾಸ್ ದ ಗ್ಲೋಬ್. ಹಾರ್ಮೋನ್ಸ್, ವಿಮೆನ್ ಅನ್ನೋ ವಿಚಾರ ಬಂದಾಗ ಒಬೆಸಿಟಿ ಆಗಿರ್ಬೋದು, ಯುನೋ, ಅಂಡ್ ಆಲ್ಸೋ ಲೈಕ್ ಹಾರ್ಮೋನಲ್ ಹೆಲ್ತ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪರ್ಟ್ ಅಂತ ಹೇಳಬೇಕಾದ್ರೆ, ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಡಾಕ್ಟರ್ ಅಖಿಲಾ ಜೋಶಿ ಅಂತ ಹೇಳಬೇಕಾದ್ರೆ, ಹೂ ಇಸ್ ಆಲ್ಸೋ ದ ಫೌಂಡರ್ ಆಫ್ ನಮ್ಮ ಅಖಿಲಾ ಸೌಖ್ಯ ಅಂತ ಹೆಸರನ್ನು ಇಟ್ಟಿದ್ದೀರಿ. ದೇರ್ ಇಸ್ ಅ ಲಾಟ್ ಟು ಟಾಕ್ ಅಂಡ್ ಐ ಆಮ್ ಸೋ ಗ್ಲಾಡ್ ಇವತ್ತು ನಿಮ್ಮ ಜೊತೆಲಿ ಕುತ್ಕೊಂಡು ನಾನು ಮಾತಾಡ್ತಾ ಇರೋದಕ್ಕೆ. ಓನ್ಲಿ ಡಿಫ್ರೆನ್ಸ್ ಇಸ್ ಇವತ್ತು ಕ್ಯಾಮ್ರಾ ಅಂಡ್ ಮೈಕ್ ಇದೆ ಅಷ್ಟೇ ಬಿಟ್ರೆ ಇಟ್ಸ್ ಅ ವೆರಿ ಫ್ರೀ ಫ್ಲೋ. ಅಂಡ್ ಥ್ಯಾಂಕ್ ಯು ಅಂಡ್ ಹಾರ್ಟಿಯೆಸ್ಟ್ ವೆಲ್ಕಮ್. ನಮ್ದೊಂದು ಹೊಸ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. Thank you, Nikita. That is what I think we all need. People need to understand what is happening with their health, and you are making it easy for me to open up so that the people understand about ವೆರಿ ಬ್ಯೂಟಿಫುಲ್. ದಟ್ಸ್ ಮೈ ಪ್ಲೆಷರ್. ಐ ಥಿಂಕ್ ವಿ ಆರ್ ಹಿಯರ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಮತ್ತಷ್ಟು ಜನರಿಗೆ ತಿಳಿಸೋದಕ್ಕೆ. ಪ್ರಾಬಬ್ಲಿ ಅವರ ರೆಪ್ರೆಸೆಂಟೇಟಿವ್ ಆಗಿ ನಾನಿಲ್ಲಿ ಬಂದಿದ್ದೀನಿ ಟು ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್ ಬ್ಯೂಟಿಫುಲಿ. I'm all ready. ಯೇ. ಸೊ ಇಷ್ಟು 50,000 ಜನ ಅಂದ್ರೆ ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಆಗಿದೆ. ಯಾಕಂದ್ರೆ ನಿಮ್ಮ ಆಲ್ ಟೈಮ್ Sure. ವರ್ಚುವಲ್ ಕಾಲ್ಸ್ಗಳೆಲ್ಲ ನಡೀತಾ ಇರುತ್ತೆ. ಏನೇನಾಗುತ್ತೆ, ಎಷ್ಟೋ ಜನ ದೇ ವಿಲ್ ಕಮ್ ವಿತ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರ್ಬೋದು, ಮೆನೋಪಾಸಲ್ ಟೈಮ್ ಆಗಿರ್ಬೋದು, ಪ್ರೀ ಮೆನೋಪಾಸ್ ಆಗಿರ್ಬೋದು. ಇಷ್ಟು ಜನರನ್ನ ಮೀಟ್ ಮಾಡ್ತಾ ಇರ್ಬೇಕಾದ್ರೆ ಯು ಜಸ್ಟ್ ಲುಕ್ ಬ್ಯಾಕ್ ಒಂದು ಸ್ವಲ್ಪ ಟೈಮ್ ಅಥವಾ ಇಷ್ಟು ಜನ ಒಂದು ಸಲ ರಪ ಫ್ಲಾಶ್ ಬ್ಯಾಕ್ ಬಂದ್ಬಿಟ್ರೆ ಒಂದು ಥಿಂಗ್ ತುಂಬಾ ಕಾಮನ್ ಆಗಿ ಕಂಡಿರೋದು ಏನೋ, ಒಂದು ಥಿಂಗ್ ದಟ್ ಇನ್ಸ್ಪೈರ್ಡ್ ಯು, Okay. ಒನ್ ಥಿಂಗ್ ನಿಮ್ಗೆ ತುಂಬಾ ಯೋಚನೆ ಮಾಡೋ ಹಾಗಾಗ್ತಿದೆ ಅಂದ್ರೆ ಏನು? ಈ ಮೂರಕ್ಕೂ ಒಂದೇ ಆನ್ಸರ್ ಏನ್ ಗೊತ್ತಾ? Awareness. See, it's been 13-14 years I am in this, consulting field. When I started, ಚಿಕ್ಕ ಕ್ಲಿನಿಕ್, ಐ ಥಿಂಕ್ ಎಲ್ಲ ಡಾಕ್ಟರ್ಸ್ಗೂ ಒಂದು ಇರುತ್ತೆ, ಒಂದು ಚಿಕ್ಕ ಕ್ಲಿನಿಕ್ ಶುರು ಮಾಡೋದು ಅಂತ. ದಟ್ಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಶುರು ಮಾಡಿದಾಗ that is just like consulting, go back home. But once I realized maybe 1 year, 2 year ಕನ್ಸಲ್ಟೇಷನ್ ಮಾಡೋವಾಗ ನನಗೆ ಅಬ್ಸರ್ವೇಷನ್ ಏನು ಬಂದಿರೋದು ಅಂದರೆ, ಸ್ಪೆಷಲಿ ಫೀಮೇಲ್ಸ್, ನಾನು ಶುರು ಮಾಡಿರೋ PCOS ಅಂತ ಫಸ್ಟಿಗೆ ಎಲ್ಲ ಕೇಸಸ್ಸು ಬರ್ತಿತ್ತು. ಇದರಿಂದ ಏನಾಗ್ತಿದೆ ಅಂದರೆ, ಪೀಪಲ್ ಆರ್ ನಾಟ್ ಅವೇರ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ. ದೇ ಆರ್ ಟ್ರೈಂಗ್ ಟು ರಿಸಾಲ್ವ್ ದ ಪ್ರಾಬ್ಲಮ್ ವಿತೌಟ್ ಅವೇರ್ನೆಸ್. ಅದು ನನಗೆ ಆ ಪಾಯಿಂಟ್ ಒಂದು ಹೊಡೆದಂಗಾಯ್ತು. ಇಟ್ಸ್ ನಾಟ್ ಜಸ್ಟ್ ಒನ್ ಡೇ ಏನೋ ಫ್ಲಾಶ್ ಆಯ್ತು ಅಂತಲ್ಲ. ಗ್ರಾಜುವಲಿ ಪೇಷಂಟ್ ನೋಡ್ತಾ ಇರುವಾಗ ದೇ ಹ್ಯಾವ್ ಬೀನ್ ಟೇಕಿಂಗ್ ಸಮ್ ಟ್ರೀಟ್ಮೆಂಟ್ಸ್. ಅದು ಮೆಡಿಸಿನ್ಸ್ ಆಗಿರ್ಬೋದು, ಫಾರ್ ಫ್ಯೂ ಇಯರ್ಸ್ OCPs ಇಲ್ಲಿ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಲ್ಲಿ ಇದ್ದಾರೆ PCOS ರಿವರ್ಸ್ ಮಾಡೋಕ್ಕೆ ಅಂತ. ಆ್ಯಂಡ್ ದೇರ್ ವೇರ್ ಮೆಟ್ಫಾರ್ಮಿನ್ ಮೆಡಿಕೇಶನ್ ದೇ ವೇರ್ ಟೇಕಿಂಗ್, ಬಟ್ ದೇ ಆರ್ ನಾಟ್ ಏಬಲ್ ಟು ಸಿ ರಿಸಲ್ಟ್ಸ್. Then I started making them aware. Nodi, this is a lifestyle issue. The medicine is not going to help you to resolve the problem. Of course, symptoms ನಿಮ್ಗೆ ರೆಡ್ಯೂಸ್ ಮಾಡ್ಬೋದು. ಈ ತಿಂಗಳು ನೆಕ್ಸ್ಟ್ ತಿಂಗಳು ನಿಮಗೆ ಪೀರಿಯಡ್ಸ್ ಬರಬಹುದು. ಬಟ್ unless you are aware of the problem, you cannot resolve the problem. ಅದು ಯಾವುದೇ ಇರಲಿ ಅಲ್ವಾ? And that's how I started talking to them.
ಇಲ್ಲ ದಿಸ್ ಇಸ್ ಹೌ ಇಟ್ ಗೋಸ್ ಅಂಡ್ ದೆನ್ ಒಂದು ಗ್ರೂಪ್ ಆಫ್ ಫಿಮೇಲ್ಸ್ ಆಕ್ಚುಲಿ ಬಂದಿದ್ದು ಒಂದೇ ಅಪಾರ್ಟ್ಮೆಂಟ್ ಇಂದ. ಓಕೆ. ಇದು ರೆಫರಲ್ ಇಂದ ಒಂದು 4 ಜನ ಕನ್ಸಲ್ಟ್ ಮಾಡಿದ್ರು ನನಗೆ. ಸೊ ದೇ ಆಲ್ ಕೇಮ್ ಟು ಮಿ ಅಂಡ್ ದೇ ಸೆಡ್ ಮ್ಯಾಮ್ ಯು ಶುಡ್ ಡೂ ಸಮಥಿಂಗ್ ಯು ನೀಡ್ ಟು ಟಾಕ್ ಆನ್ ಸೋಷಿಯಲ್ ಮೀಡಿಯಾ. ಅವಾಗ ಸೋಷಿಯಲ್ ಮೀಡಿಯಾ ಅಂದ್ರೆ ಅಷ್ಟೊಂದು ಬರೀ ಪರ್ಸನಲ್ ಅಕೌಂಟ್ ಇರ್ತಿತ್ತು. ಹೌದು. ನನಗೆ ಅಷ್ಟು ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಅಂಡ್ ಐ ವಾಸ್ ನಾಟ್ ಇವನ್ ಕ್ಯಾಮ್ರಾ ಫ್ರೆಂಡ್ಲಿ ಹೇಳ್ಬೇಕು ಅಂದ್ರೆ. ನನಗೆ ಅಷ್ಟು ಬಟ್ ಐ ಆಮ್ ಶೋರ್ ಕ್ಯಾಮರಾ ವುಡ್ ಹ್ಯಾವ್ ಲವ್ಡ್ ಯು. ಐ ಥಿಂಕ್ ದಟ್ಸ್ ವೈ ಆಮ್ ಹಿಯರ್. ಬಟ್ ಅವಾಗ ಏನಾಗಿತ್ತು ಅಂದರೆ ದೆನ್ ಐ ಥಾಟ್ ಯಸ್ ಪೀಪಲ್ ನೀಡ್ ಅವೇರ್ನೆಸ್. ಇವಾಗಿನ್ನೂ ದೆರ್ ಆರ್ ಲಾಟ್ ಆಫ್ ವಿಡಿಯೋಸ್ ಯು ಸಿ ಆನ್ PCOD ಆಗಿರ್ಬೋದು. ಮುಂಚೆ ಇರಲಿಲ್ಲ. ಇಫ್ ಯು ಗೋ ಬ್ಯಾಕ್ 8 years there were no much awareness about this issue. And that's how I started, no, people need to aware rather than just a treatment. ಆವಾಗ ಶುರುವಾಗಿದ್ದು. ಸೊ ಅವೇರ್ನೆಸ್ ಗೊತ್ತಿರಲಿಲ್ಲ ಅಂಡ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಅವೇರ್ನೆಸ್. ಅವೇರ್ನೆಸ್ ಆದಮೇಲೆ ವೆನ್ ದೇ ಕಮ್, ನನ್ನ ಪಾಯಿಂಟ್ ಇದ್ದಿದ್ದು ಒಂದೇ, ಐ ನೀಡ್ ಟು ಗಿವ್ ದಮ್ ಅಟ್ ಲೀಸ್ಟ್ 45 minutes to make them aware. 45 minutes. Because otherwise you will not understand your health. As a doctor, if I'm not explaining you what is happening with you, you are just blank with my treatments, right? You should know what is right for you, what is not working for you. When you know it, you are taking right actions. I think that's how it started. ಬಟ್ ಈ ಅವೇರ್ನೆಸ್ ಅನ್ನೋ ವಿಚಾರ ಬಂದಾಗ ಮೋಸ್ಟ್ ಆಫ್ ದೆಮ್ ಇವಾಗ ಬೇರೆ ಬೇರೆ ಕ್ಯಾಟಗರಿ ಆಫ್ ಹೆಣ್ಮಕ್ಳು ಇರ್ತಾರೆ. ನಮಗೂ ಅಷ್ಟೇ, ನಾನು ಫಿಸಿಕಲಿ ಫಿಟ್ ಆಗಿರ್ಬೇಕು, ಐ ವಾಂಟ್ ಟು ಹಿಟ್ ದ ಜಿಮ್, ಎನ್ರೋಲ್ ಮಾಡ್ಕೊಳ್ತೀವಿ ನಾವು ಎಲ್ಲ, ಜಿಮ್ ಮೆಂಬರ್ಶಿಪ್ ಎಲ್ಲ ತಗೊಳ್ತೀವಿ. Right. ಆದ್ರೆ ಮೋಟಿವೇಶನ್ ಇಸ್ ಲ್ಯಾಕಿಂಗ್, Hmm. ಕನ್ಸಿಸ್ಟೆನ್ಸಿ ಇಸ್ ಲ್ಯಾಕಿಂಗ್. Hmm. ಇಂಥ ಪೇಷಂಟ್ಸ್ಗಳು ಐ ಆಮ್ ಶೋರ್ ನಿಮ್ಮ ಹತ್ರ ಬರ್ತಾರೆ. ಹೌ ಡು ಯು ಡೀಲ್ ವಿತ್ We all have that phase. Motivation illa. We all have that phase. Full ಜೋಶಲ್ಲಿ ಇರ್ತೀವಿ, 2-3 hours workout and then again after a month you are stopping completely. ಅದು ಯಾಕೆ ಆಗ್ತಿದೆ ಅಂದರೆ ವಿ ಆರ್ ನಾಟ್ ಬಿಲ್ಡಿಂಗ್ ಹ್ಯಾಬಿಟ್ಸ್. ವಾವ್ ಅಲ್ವಾ? ಸಿ ಚಿಕ್ಕ ಎಕ್ಸಾಂಪಲ್ ಕೊಡಬೇಕು ಅಂದರೆ ವಿ ಬ್ರಷ್ ಆರ್ ಟೀತ್ ಎವ್ರಿ ಡೇ. ಇಟ್ಸ್ ಬಿಕಾಸ್ ಆಫ್ ದ ಹ್ಯಾಬಿಟ್. We know the consequences if you don't do it, right? So you are doing it as a habit. You are in hurry, you're not in a mood, you're sad, you're happy, you still brush your teeth. But when it comes to lifestyle, workout, ಫುಡ್ ಹ್ಯಾಬಿಟ್ಸ್, ನಾವು ಮೂಡ್ ಪ್ರಕಾರ ಹೋಗ್ತೀವಿ. ಇವತ್ತು ಯಾಕೋ ಮೂಡ್ ಇಲ್ಲ, ಬಿರಿಯಾನಿ ಆರ್ಡರ್ ಮಾಡ್ಬಿಡೋಣ. ಇವತ್ತು ಯಾಕೋ ಜೋಶ್ ಬಂದಿದೆ, ಯಾರು ಅಡುಗೆ ಮಾಡ್ತಾರೆ, ಆರ್ಡರ್ ಮಾಡ್ಬಿಡ್ತೀನಿ. ಎಕ್ಸಾಕ್ಟ್ಲಿ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಚೇಂಜ್. ವಿ ಶುಡ್ ನಾಟ್ ಗೋ ವಿತ್ ದ ಮೂಡ್, ವಿ ಶುಡ್ ಗೋ ವಿತ್ ದ ಹ್ಯಾಬಿಟ್ಸ್. ನನಗೆ ಇವತ್ತು ವರ್ಕೌಟ್ ಮಾಡೋಕ್ಕೆ ಮನಸ್ಸಿಲ್ಲ, ಬಟ್ ಲೆಟ್ ಮೀ ಗೋ ಜಸ್ಟ್ ಫಾರ್ 20 minutes, ಜಸ್ಟ್ ವಾಕ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಯು ಡೂ ದ್ಯಾಟ್ ರೆಗ್ಯುಲರ್ಲಿ. ಈವನ್ ದೋ ನಿಮ್ಮ ಮೂಡ್ ಇಲ್ಲ, ನಿಮಗೆ ಮನಸ್ಸಿಲ್ಲ ಅಂದ್ರೂ ನೀವು ಅದನ್ನು ಹ್ಯಾಬಿಟ್ ಬಿಲ್ಡ್ ಮಾಡ್ತಿದ್ದೀರಿ. ಐ ವಾಂಟ್ ಟು ಮೇಕ್ ಶೋರ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದಿಸ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಇಟ್ ರಾದರ್ ದೆನ್ ಡಿಪೆಂಡಿಂಗ್ ಆನ್ ಏನಂತಾರೆ ಮೋಟಿವೇಶನ್ ಇದ್ರೆ ಮಾತ್ರ ಹೋಗೋದು. ಮೋಟಿವೇಶನ್ ಇಸ್ ಟೆಂಪ್ರರಿ, ಕನ್ಸಿಸ್ಟೆನ್ಸಿ ಇಸ್ ಪರ್ಮನೆಂಟ್. ವೆರಿ ಟ್ರೂ. ಸೊ ದಟ್ಸ್ ಹೌ ಐ ಥಿಂಕ್ ವಿ ಆಲ್ ನೀಡ್ ಟು ವರ್ಕ್. ಸೊ ಎಷ್ಟು ವರ್ಷ ಆಯ್ತು ಡಾಕ್ಟರ್ ಅಖಿಲ ನೀವು ಡಾಕ್ಟರ್ ಆಗಿ? It's been I think 14 years working in this field. 14 ವರ್ಷ ಅಜ್ಞಾತವಾಸ ಅನ್ಸ್ತಿದ್ಯಾ? No, I love this. I enjoy this. The best part is I have ಅದೇನೋ 1% ಆ ಸೊಸೈಟಿ ಚೇಂಜ್ ಆಗ್ತಿದೆಯಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ದಿನ ಮನೆಗೆ ಹೋದಾಗ ಓಕೆ ಐ ಡಿಡ್ ಸಮಥಿಂಗ್ ಗುಡ್ ಫಾರ್ ದ ಸೊಸೈಟಿ. ಐ ಡಿಡ್ ಬಿಕಾಸ್ ವೆನ್ ಎವರ್ ಪೇಷಂಟ್ ಅಂಡ್ ಕಮ್ ಅಂಡ್ ಟೆಲ್ ಮಿ ಹೇಳ್ತಾರಲ್ವಾ, ಇದು ಸರಿ ಆಗೋಗಿದೆ, ಐ ಆಮ್ ಹ್ಯಾಪಿ ಅಂತ. ಅದರಷ್ಟು ಸುಖ ಐ ಥಿಂಕ್ ಯಾವುದ್ರಲ್ಲೂ ಇಲ್ಲ. ಸೌಖ್ಯದ ಬಗ್ಗೆ ಸಿಗುವಂತ ಮಾತುಗಳು ಅಲ್ವಾ? ಟ್ರೂ. ಅದು ನಿಜವಾಗ್ಲು ಆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ. ಮೇಬಿ ಐ ಆಮ್ ಬ್ಲೆಸ್ಡ್ ಟು ಬಿ ಇನ್ ದಿಸ್ ಫೀಲ್ಡ್ ಹೇಳ್ಬೋದು. ಸ್ಟೇ ಬ್ಲೆಸ್ಡ್. ಐ ಥಿಂಕ್ ನಾವು ಆ ಗ್ರಾಟಿಟ್ಯೂಡ್ ಸಲ್ಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ರಿಮೆಂಬರ್, ಹಾರ್ಮೋನ್ಸ್ ರೂಲ್ ಮಾಡ್ತಿರೋದಿಲ್ಲಿ ಹೆಣ್ಮಕ್ಳಿಗೆ, ಹಾರ್ಮೋನ್ಸ್. ಸೊ ಇವತ್ತು ದಟ್ಸ್ ದ ಮೇನ್ ಥಿಂಗ್ ಮಾತಾಡುವಾಗ, ರೈಟ್? ಸೊ ಇವಾಗ ಇಷ್ಟು ವರ್ಷ ನೀವು ಕೂಡ ಟು ಬಿ ವೇರ್ ಯು ಆರ್ ಟುಡೇ, ಇಷ್ಟೊಂದು ಸಾವಿರಾರು ಜನ ನೀವು ಟ್ರೀಟ್ ಮಾಡಿದ್ದೀರಾ, ಲಕ್ಷಾಂತರ ಜನರನ್ನು ಭೇಟಿ ಮಾಡಿದ್ದೀರಿ. ಪ್ರತಿ ಒಂದು ದಿನ ನೀವು ಬೆಳಗ್ಗೆ ಎದ್ದಾಗ ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್ ಟು ಡೂ ಸಮಥಿಂಗ್ ಗ್ರೇಟ್. ಸೊ ಅವಾಗ ನಮ್ಮ ಮನ್ಸಲ್ಲಿ ಒಂದು ಗೋಲ್ ಇರೋದು ಮುಖ್ಯ ಆಗುತ್ತೆ. ಆಮೇಲೆ ಅದಕ್ಕೊಂದು ಸಿಸ್ಟಮ್ ಕ್ರಿಯೇಟ್ ಮಾಡೋದು ಮುಖ್ಯ ಆಗುತ್ತೆ. ಸೊ ಹೌಸ್ ಯೋರ್ ಲೈಫ್ ಸ್ಟೈಲ್? ಇಷ್ಟು ಜನರಿಗೆ ನೀವು ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಇರ್ತೀರಿ. ಸೊ ವಾಟ್ ಈಸ್ ದ್ಯಾಟ್? ನೀವು ಒಂದು ವಿಚಾರ ಮಿಸ್ಸೇ ಮಾಡೋದಿಲ್ಲ. ಇದು ನಾನು ಬೆಳಗ್ಗೆ ಎದ್ದಾಗ್ಲಿಂದ ಐ ವಿಲ್ ಆಲ್ವೇಸ್, ನನಗಿದೆ ಆಂಕರ್ ಅಂತ ಇರುತ್ತಲ್ಲ, ಒಂದು ಥಾಟ್ ಆಂಕರ್, ಅದೇನದು? I think you already mentioned that. That's gratitude. I feel blessed that so many people are trusting me and coming to me.
I have a huge responsibility there. I think that pushes me more. And with that, again, as we spoke about habits, ನಂದು ಹೆಂಗೆ ಅಂದರೆ ರುಟೀನ್ ಎದ್ದ ತಕ್ಷಣ ಹೋಗ್ತಾ ಇರುತ್ತೆ. ದೇರ್ ಇಸ್ ನೋ ಎಂತಾರೆ ಕೂತ್ಕೊಂಡು ಯೋಚನೆ ಮಾಡೋದು ಅಂತ ಇಲ್ಲ. ಮಗಳ ಸ್ಕೂಲು, ಅದ್ರ ಮೇಲೆ ವರ್ಕ್ಔಟು, ಅದಾದಮೇಲೆ ಏನೋ ಟೇಕ್ ಕೇರ್ ಆಫ್ ದ ಕಿಚನ್ ಪಾರ್ಟ್ ಆ್ಯಂಡ್ ದೆನ್ ಗೋ ಟು ವರ್ಕ್. Of course, it's monotonous, but I enjoy this. I think that is one thing that is pushing me every day. People are coming to me from all places. ಮೀಟ್ ಆಗಕ್ಕೆ ಅಂತಾನೆ ಪಾಪ ಹುಬ್ಳಿಯಿಂದ ಬರ್ತಾರೆ, ತುಮಕೂರಿಂದ ಬರ್ತಾರೆ, ಬೇರೆ ಬೇರೆ ಏನೋ ಕರ್ನಾಟಕದ ಪಾರ್ಟಿಂದ ಬರ್ತಾ ಇದ್ದಾರೆ ಅಂದ್ರೆ ಐ ಹ್ಯಾವ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅವ್ರ ಜೊತೆ. ಆ್ಯಂಡ್ ದ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ. ಎಸ್, ನಾವು ಫೋನಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಜನರಲಿ ಇಟ್ಸ್ ಅ ವೆರಿ ಕಾಮನ್ ಥಿಂಗ್, ಯಾವಾಗ ನೋಡಿದ್ರು ಫೋನಲ್ಲಿ ಇರ್ತೀರಾ ಅಂತ. ಬಟ್ ಇವತ್ತು ನಾಲೆಡ್ಜ್ನ ಗೇನ್ ಮಾಡೋದಕ್ಕೆ ಅದು ಕೂಡ ಒಂದು ಮೀಡಿಯಮ್ ಆಗಿದೆ, ನಾವು ಡಿನೈ ಮಾಡೋದಕ್ಕಾಗೋದಿಲ್ಲ. ಬಟ್ ಯಾವುದೇ ಅಮೃತ ಹೆಚ್ಚಾದ್ರೂ ವಿಷಾನೇ, ದಟ್ ಈಸ್ ದ. ಬಟ್ ಈ ಇಂಪ್ಯಾಕ್ಟ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ನೋಡಿ ಅಲ್ವಾ. ಇದು ನಮಗೂ ಒಳ್ಳೇದು, ನೋಡೋರ್ಗೂ ಒಳ್ಳೇದು, ಬಿಕಾಸ್ ದೇ ನೋ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪ್ನಿಂಗ್. ಕರೆಕ್ಟ್. ಆಸ್ ಐ ಸ್ಪೋಕ್, 8 ವರ್ಷದ ಮುಂಚೆ ಅವೇರ್ನೆಸ್ಸೇ ಇರಲಿಲ್ಲ ಜನಕ್ಕೆ. ಐ ಹ್ಯಾವ್ ಸೀನ್ ಪೇಷಂಟ್ಸ್ ಸಫರಿಂಗ್ ವಿತ್ ದೀಸ್ ಹಾರ್ಮೋನಲ್ ಇಶ್ಯೂಸ್ ಫಾರ್ years together, but they didn't find any solution because they didn't know what exactly is happening with their body. ಅವೇರ್ನೆಸ್ ಗೊತ್ತಾದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಏನ್ ಮಾಡಿದ್ರೆ, ಸೊ ವಿದಿನ್ 6 months 8 months the problem is resolved. They are leading a healthy life. So that's a power of social media, I can say. How do you take it? ಪಾಸಿಟಿವ್ ಏನು ಇದೆ, ನೆಗೆಟಿವ್ ಏನು ಇದೆ, ಬಟ್ ಹೌ ಡು ಯು ಟೇಕ್ ಇಟ್ ಅದ್ರ ಮೇಲಿರುತ್ತೆ. ಸೊ ಟಾಕಿಂಗ್ ಅಬೌಟ್ ದೀಸ್ ಥಿಂಗ್ಸ್, ಇವಾಗ ಸಾಧಾರಣವಾಗಿ ಒಬೆಸಿಟಿ, ಥೈರಾಯ್ಡ್, PCOS ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೆ ಕನೆಕ್ಟೆಡ್ ಆಗಿರುವಂಥದ್ದು ಹಾರ್ಮೋನಲ್ ಚೇಂಜಸ್ಗಳಾಗ್ತಾ ಇರುತ್ತೆ. ನೀವು ಇದುವರೆಗೂ ಟ್ರೀಟ್ ಮಾಡಿರೋದ್ರಲ್ಲಿ ತುಂಬ ಕಾಮನ್ ಆಗಿರೋದು, ನಾವು ಎಲ್ಲ ಕಡೆ ಓದ್ತೀವಿ ಇಷ್ಟು ಪರ್ಸೆಂಟೇಜ್ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಇಂಡಿಯನ್ ಡಯಾಬಿಟೀಸ್ ಇದೆ ಅಂತ ಹೇಳ್ತಾರೆ. ಬಟ್ ವೆನ್ ಟಾಕಿಂಗ್ ಅಬೌಟ್ ವಿಮೆನ್, ಇಲ್ಲಿ ಆ್ಯಕ್ಚುಲಿ ನನಗೆ ರಿಯಾಲಿಟಿ ಚೆಕ್ ಆಗ್ತಾ ಇದೆ. ನೀವು ಟ್ರೀಟ್ ಮಾಡಿರೋದ್ರಲ್ಲಿ ಹೈಯೆಸ್ಟ್ ಇರುವಂತಹ ಡಿಸಾರ್ಡರ್ಸ್ಗಳು, ಡಿಸೀಸಸ್ಗಳು ಯಾವ? ಮೇಜರ್ಲಿ PCOS, ಇನ್ನು ಥೈರಾಯ್ಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅದೇ ಫ್ಯೂ ಇಯರ್ಸ್ ಮುಂಚೆ ನಾನೇ ವಿಡಿಯೋದಲ್ಲಿ ಹೇಳಿದ್ದೀನಿ 10 ಜನಕ್ಕೆ ಒಬ್ರಿಗೆ ಇಬ್ರಿಗೆ ಬರ್ತಿತ್ತು ಅಂತ. ಇವಾಗ ನಾನು ಹೇಳ್ತಿರೋದು 5 ಜನರಲ್ಲಿ ಒಬ್ರಿಗೆ ಇಬ್ರಿಗೆ ಬರ್ತಾ ಇದೆ ಅಂತ. ರ್ಯಾಪಿಡ್. ಒಂದು ಡಯಾಗ್ನೋಸಿಸ್ ಆಗಿರ್ಬೋದು, ಅವಾಗ ಡಯಾಗ್ನೋಸಿಸ್ ಕಡಿಮೆ ಆಗ್ತಿತ್ತು, ಇವಾಗ ಜಾಸ್ತಿ ಆಗ್ತಾ ಇದೆ, ಅದು ರೀಸನ್ ಆಗಿರ್ಬೋದು. ಇನ್ನೊಂದು 20-30 years ಬ್ಯಾಕ್ ಲೈಫ್ ಸ್ಟೈಲ್ ಬೇರೆ ಇತ್ತು, ಇವಾಗ ನಮ್ದು ಸ್ವಲ್ಪ ಹೇಳ್ತಿದ್ರಲ್ಲ ನಮ್ ಕಾಲದಲ್ಲೆಲ್ಲ ಹಿಂಗಿತ್ತು ಅಂತ ಹೇಳಿ. ಅದ್ ನಿಜ ಅಲ್ವಾ? ಸೊ ದೇ ಯೂಸ್ ಟು ಬಿ ವೆರಿ ಆಕ್ಟಿವ್. ಸೊ PCOS, ಥೈರಾಯ್ಡ್ ಆಗಿರ್ಬೋದು, ಇನ್ನು ಡಯಾಬಿಟೀಸ್ ಅಂತೂ ಇಂಡಿಯಾ ನಂಬರ್ 1 ಇದೆ ಈಗ ಸದ್ಯಕ್ಕೆ. ಮೇಜರ್ ಲೈಫ್ ಸ್ಟೈಲ್ ಡಿಸೀಸಸ್ ಇರುತ್ತೆ. ಇಫ್ ಯು ಆಸ್ಕ್ ಮೀ, ಹೈಪರ್ ಟೆನ್ಷನ್, BP ಕೇಸಸ್ ಜಾಸ್ತಿ ಇದೆ, ಆಮೇಲೆ ಫ್ಯಾಟಿ ಲಿವರ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಫ್ಯಾಟಿ ಲಿವರ್, ಎಸ್, ನಮಗೆ ಫ್ಯಾಟಿ ಲಿವರ್ ಅಂದಾಗ ಸಾಧಾರಣವಾಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಿಗೆ ಫ್ಯಾಟಿ ಲಿವರ್ ಇರುತ್ತೆ. ಅಂಡ್ ಅದು ಜಾಸ್ತಿಯಾಗಿ ಮೆನ್ನಲ್ಲಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀವಿ ಪಾರ್ಥಿವ. ಬಟ್ ಹೆಣ್ಮಕ್ಳಿಗೆ ಆಗುವಂಥದ್ದು ನಮ್ಗೆ ಗೊತ್ತೇ ಇರೋದಿಲ್ಲ. ಮೇಲ್ ಆರ್ ಫೀಮೇಲ್ ಇಬ್ಬರಲ್ಲೂ ಫ್ಯಾಟಿ ಲಿವರ್ ತುಂಬಾ ಕಾಮನ್ ಆಗಿದೆ. ಇದು ನಾವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಓಕೆ, ಸೊ ಸ್ವಲ್ಪ ವರ್ಷ ಮುಂಚೆ ಫ್ಯಾಟಿ ಲಿವರ್ ಕೇಸಸ್ ವಾಸ್ ಅಸೋಸಿಯೇಟೆಡ್ ವಿತ್ ಆಲ್ಕೋಹಾಲ್. ನೀವು ಕನ್ಸ್ಯೂಮ್ ಮಾಡ್ತಿದ್ರೆ ನಿಮಗೆ ಬರೋ ಚಾನ್ಸಸ್ ಇದೆ ಅಂತ. ಬಟ್ ಇವಾಗ ಬಿಕಾಸ್ ಆಫ್ ಹೈ ಶುಗರ್ ಆಗಿರ್ಬೋದು, ಪ್ರಿಸರ್ವ್ಡ್ ಫುಡ್ ಜಾಸ್ತಿ ತಿನ್ನೋದಾಗಿರ್ಬೋದು, ಆಮೇಲೆ ಆ ಸ್ಟ್ರೆಸ್, ಸಿಟಿಂಗ್ ಫಾರ್ 12 hours ಕಂಟಿನ್ಯೂಸ್ಲಿ, ಆ ರೀಸನ್ನು ಆಗಿರ್ಬೋದು, ಇದರಿಂದ ಫ್ಯಾಟಿ ಲಿವರ್ ಕೇಸಸ್ಸು ಇವಾಗ ಜಾಸ್ತಿ ಆಗ್ತಿದೆ. ಸೊ ದ ಮೇಜರ್ ಐ ಸಿ ಆಲ್ ದೀಸ್ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಲೈಫ್ ಸ್ಟೈಲ್ ಇಂದಾನೇ ಬಂದಿರೋದು. PCOS, thyroid, fatty liver, diabetes, and major cases hypertension also is because of diet and lifestyle. So now for these ನಾವು ಮಿಸ್ಟೇಕ್ ಮಾಡ್ತಿರೋದು ಏನು ಅಂದ್ರೆ, ಲೈಫ್ ಸ್ಟೈಲ್ ಡಿಸೀಸಸ್ನ ಮೆಡಿಸಿನ್ ಅನ್ನ ಸರಿ ಮಾಡಕ್ ಹೋಗ್ತೀವಿ. ಕರೆಕ್ಟ್ ಅಲ್ವಾ? ಸೊ ವಿ ಥಿಂಕ್ ದಟ್ ಟೇಕಿಂಗ್ ಮೆಡಿಕೇಶನ್ ವಿಲ್ ರಿಸಾಲ್ವ್ ದ ಪ್ರಾಬ್ಲಮ್. ಬಟ್ ನಿಮ್ಮ ಲೈಫ್ ಸ್ಟೈಲ್ ರಾಂಗ್ ಇದ್ರೆ, ಹೌ ಮಚ್ ಯುವರ್ ಮೆಡಿಕೇಶನ್ ಯು ಆರ್ ಟೇಕಿಂಗ್, ದಟ್ ವಿಲ್ ನಾಟ್ ರಿಸಾಲ್ವ್. ಅವ್ರು ಏನ್ ಮಾಡ್ತಾರೆ, ಪಾಪ ಅವ್ರದ್ದು ತಪ್ಪಲ್ಲ, ಅವರು ಡೋಸೇಜ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ, ಬಿಕಾಸ್ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಲೈಫ್ ಸ್ಟೈಲ್. ತುಂಬಾ ಡಾಕ್ಟರ್ಸ್ ಇನ್ಫಾರ್ಮು ಮಾಡ್ತಾರೆ, ಪ್ಲೀಸ್ ದಿಸ್ ಇಸ್ ದ ಟೈಮ್ ದಟ್ ಯು ನೀಡ್ ಟು ಸ್ಟಾರ್ಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಡಯಟ್ ಅಂಡ್ ಲೈಫ್ ಸ್ಟೈಲ್. ಬಟ್ ವಿ ಬೀಯಿಂಗ್ ಬರೀ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತೀವಿ. ಇಲ್ಲ,
ಮೆಡಿಸಿನ್ ತಗೊಳ್ತಿದ್ದೀವಲ್ಲ, ಏನಾಗಲ್ಲ ಸ್ವಲ್ಪ ಶುಗರು. ವೆರಿ ವೆಲ್ ಸೆಡ್. ವಿ ಬೀಯಿಂಗ್ ವಿ. ಆಕ್ಚುಲಿ ಎಷ್ಟೋ ಜನ ಹೇಗೆ ನಂಬಿರ್ತಾರೆ ಅಂತ ಹೇಳಿದ್ರೆ, ಅದೇ ಅವೇರ್ನೆಸ್ ಅನ್ನೋದು ಒಂದ್ ಕಡೆ ಆದ್ರೆ, ಅವೇರ್ನೆಸ್ಗಿಂತ ಸ್ವಲ್ಪ ಹಿಂದಿರ್ತಾರೆ, ಆ ಎಫರ್ಟ್ ಹಾಕಿರೋದಿಲ್ಲ. ಹ್ಮ್. ಹೇಗೂ ಟ್ಯಾಬ್ಲೆಟ್ಸ್ ಕೊಟ್ಟಿದಾರಲ್ಲ, ಆ, ನಾನೆಲ್ಲ ತಿಂತೀನಿ, ಡಯಾಬಿಟೀಸ್ ಆಗಲಿ, ಮೇಜರ್ಲಿ ಹ್ಮ್. ಫುಡ್ ನಾವು ತಗೊಳೋದು, ಕನ್ಸ್ಯೂಮ್ ಮಾಡೋದು, ಅಮೌಂಟ್ ಎಲ್ಲ ಮ್ಯಾಟರ್ ಆಗುತ್ತೆ. ಹೇಗೋ ಡಾಕ್ಟರ್ ಕೊಟ್ಟಿದಾರಲ್ಲ Yeah. ಟ್ಯಾಬ್ಲೆಟ್ಸ್, ಅವ್ರ ಕೆಲಸ ಅದು ಮಾಡ್ತಾರೆ, ನಾನ್ ತಿಂತೀನಿ, ಟ್ಯಾಬ್ಲೆಟ್ಸ್ ತಗೊಳ್ತೀನಿ ಅಂತ ಹೇಳಿ. That is the ignorance Yeah. ಅಲ್ವಾ ನಿಖಿತಾ? ಇದೇ ರೀಸನ್ಗೆನೆ ಐ ಸಿಟ್ ವಿತ್ ಪೇಷಂಟ್ ಫಾರ್ ಅಟ್ ಹ್ಮ್. ಲೀಸ್ಟ್ half an hour to 45 minutes. They need to be aware that one medication is not going to resolve your problem. Be aware that what are you eating 3 to 4 times a day? Is it healing you or is it making you more sick? These people don't realize. ಸೊ ನೀವು ಮೆಡಿಸಿನ್ ತಗೊಳ್ಳೋದು ಒಂದ್ ಸರಿ 2 ಸರಿ, ಬಟ್ ತಿನ್ನೋದು ಎಷ್ಟು ಸರಿ ದಿನಕ್ಕೆ? 4 ಸರಿನಾದ್ರೂ ವಿತ್ ಸ್ನಾಕ್ಸ್. Minimum. ಹೌದಾ? ಅದ್ರಲ್ಲೇ ನೀವು ತಪ್ಪು ಮಾಡ್ತಿದ್ರೆ ಹೌ ಡು ಯು ಎಕ್ಸ್ಪೆಕ್ಟ್ that medication will resolve the problem? ಆದ್ರೆ ಅವೇರ್ನೆಸ್ ಇರೋರ್ಗೂ ಅವೇರ್ನೆಸ್ ಇಲ್ಲದೆ ಇರೋರ್ಗೂ ಡಿಫ್ರೆನ್ಸ್ ಇದೆ ಅನ್ಸುತ್ತೆ. ಹ್ಮ್. ನಮ್ಮನ್ನ ನಾವು ಕೇಳ್ಕೋತೀವಿ ಅಂದ್ರೆ ವಿ ಲಿಸನ್ ಟು ಇಟ್. ಓಕೆ, ಇದ್ರ ಬಗ್ಗೆ ತುಂಬಾ ಮಾತುಕತೆ ಆಗ್ತಾ ಇದೆ, ಲಿಸನ್ ಟು ಯೋರ್ ಬಾಡಿ, ಲಿಸನ್ ಟು ಯೋರ್ ಬಾಡಿ ಅಂತ ಹೇಳಿ. ಹ್ಮ್. ಬಟ್ ಇವಾಗ ನೀವು ಅದನ್ನ ಅರ್ಥ ಆಗೋ ರೀತಿ ಕಟ್ ಡೌನ್ ಮಾಡಿ ಹೇಳೋದಿದ್ರೆ ಹೌ ಇಸ್ ಇಟ್? ಹೇಗೆ ಗೊತ್ತಾಗುತ್ತೆ? ಇವಾಗ ನಾನು ಆಂಟಿ ಇನ್ಫ್ಲಮೇಟರಿ ಡಯಟ್ ಮಾಡ್ತಿರೋದು ನನಗೆ ವರ್ಕ್ ಆಗ್ತಿದೆಯಾ, ಅಥವಾ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿರೋದು ವರ್ಕ್ ಆಗ್ತಿದೆಯಾ, ಅಥವಾ ಬೇರೆ ಏನಾದ್ರು ಐ ಮೀನ್ ಎನಿ ಕೈಂಡ್ ಆಫ್ ಡಯಟ್ ನಾನು ಫಾಲೋ ಮಾಡ್ತಿರೋದು ನನಗೆ ವರ್ಕ್ ಆಗ್ತಿದ್ಯಾ ಇಲ್ವಾ, ಹೇಗೆ ಗೊತ್ತಾಗುತ್ತೆ? whatever I'm sharing is a real examples. Intermittent fasting ಅಂತ ಹೇಳಿದಾಗ ನಮ್ಮ ಅಜ್ಜಂದ ಎಕ್ಸಾಂಪಲ್ ಕೊಡ್ತೀನಿ. ಅವರು ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ತೋಟಕ್ಕೆ ಹೋಗಿ ಹಣ್ಣು ಹೂವು ತಗೊಂಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ 12:30ಗೆ ಊಟ ಮಾಡ್ತಿದ್ರು ಡೈರೆಕ್ಟ್ ಆಗಿ. ಓಕೆನಾ? ಅದಾದ್ಮೇಲೆ ಹಿಸ್ ವರ್ಕ್ ಅಂಡ್ ಎವ್ರಿಥಿಂಗ್ ಬೈ 5:30, 6 o'clock he used to have his second meal and then done. ಅಷ್ಟೇ. ಅಂಡ್ ದಟ್ ವಾಸ್ ಹೀಸ್ ಲೈಫ್ ಸ್ಟೈಲ್. ಅವರ ಜೀವನ ಶೈಲಿನೇ ಅದು ಆಗಿತ್ತು. ನಾವಿವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ವೇಟ್ ಲಾಸ್ ಒಂಥರ ಪ್ರಾಜೆಕ್ಟ್ ಥರ ತಗೊಳ್ತೀವಿ. ಈ 2 ತಿಂಗಳು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ, 5 kg ಕಡಿಮೆ ಮಾಡ್ತೀನಿ ಅಂತ. ದಿಸ್ ವಿ ನೀಡ್ ಟು ಚೇಂಜ್. ನಾನು ಮನೆಗೆ ಮುಟ್ಟೋದು 8:30. ಓಕೆನಾ? ನನಗೆ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡು ಅಂದರೆ ಇಸ್ ದ್ಯಾಟ್ ನಾರ್ಮಲ್ ಫಾರ್ ಮೀ? ಇಸ್ ದ್ಯಾಟ್ ಸಸ್ಟೈನೇಬಲ್ ಫಾರ್ ಮೀ? ಕರೆಕ್ಟ್. ನಾನು ಜೀವನ ಪರ್ಯಂತ ಅದನ್ನು ಮಾಡೋಕ್ಕೆ ಸಾಧ್ಯನಾ? ವೆನ್ ಐ ಸೇ ನೋ, ಐ ಶುಡಂಟ್ ಬಿ ಡೂಯಿಂಗ್ ಇಟ್ ಫಾರ್ 2-3 months. Do what suits you. ಈಗ ಯು ಆರ್ ಟೇಕಿಂಗ್ ಅ ಬಿಗ್ ಮೀಲ್ ಎಟ್ 12 o'clock ಅನ್ಕೊಳ್ಳಿ. Of course, you don't have to eat anything for next 4 hours. But you don't have a time to take a big meal at 12. So what you're doing is having your breakfast and lunch. So if you're hungry, please have a fruit. The thing is, how much are you eating matters a lot. Okay, now you again and again you're eating smaller meals, no problem. That's okay. But if you're having a big meal, then give 4 hours. So whatever you do, build it as a habit, not a random ivaga trend. 3 months ಕೋರ್ಸ್ ತರ. Don't follow trend with anything, especially when it comes to health. ಇವಾಗ ಮಧ್ಯೆ ಒಂದು ಟ್ರೆಂಡ್ ಬಂದಿತ್ತು, ನೀವು ಕೇಳಿದರೆ. ಸೊ ಇನ್ಫ್ಲಮೇಟರಿ ಡಯಟ್ ಅಂದ ತಕ್ಷಣ ಒಬ್ರು ಸೆಲೆಬ್ರಿಟಿ ಹೇಳಿದ್ರು ಇದನ್ನ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ದಟ್ ಆರ್ ನಾಟ್. ಆ ಇನ್ಫ್ಲಮೇಟರಿ ಡಯಟ್ ನಾನು ಫಾಲೋ ಮಾಡಿ ನಂದು ವೆಯ್ಟ್ ಲಾಸ್ ಆಗಿದೆ ಅಂತ. ದೆರ್ ಇಸ್ ನೋ ಸ್ಪೆಸಿಫಿಕ್ ಇನ್ಫ್ಲಮೇಟರಿ ಡಯಟ್. ಬಟ್ ದೇರ್ ಆರ್ ಸೋ ಮೆನಿ ಪೇಷಂಟ್ಸ್ ಕಮಿಂಗ್ ಅಂಡ್ ಟೆಲ್ ಮೀ, ನಾನು ಅವರು ಆ ಸೆಲೆಬ್ರಿಟಿ ಮಾಡಿದರೆ ನನಗೆ ನೀವು ಇನ್ಫ್ಲಮೇಟರಿ ಡಯಟೇ ಕೊಡಿ ಅಂತ ಓ ಮೈ ಹೇಳ್ತಾರೆ. ಗಾಡ್. ಇನ್ಫ್ಲಮೇಷನ್ ದಟ್ ಈಸ್ ಹ್ಯಾಪನಿಂಗ್ ವಿತ್ ಯೋರ್ ಬಾಡಿ ಬಿಕಾಸ್ ಆಫ್ ಮೇ ಬಿ ತುಂಬ ಟಾಕ್ಸಿನ್ಸ್ ಇರ್ಬೋದು, ಇಲ್ಲ ಯು ಆರ್ ಈಟಿಂಗ್ ಲಾಟ್ ಆಫ್ ಪ್ರಿಸರ್ವೇಟಿವ್ಸ್ ಇರ್ಬೋದು, ಆರ್ ಇಫ್ ಯು ಆರ್ ಟೇಕಿಂಗ್ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು. ಆ ಇನ್ಫ್ಲಮೇಷನ್ ಕಡಿಮೆ ಮಾಡಬೇಕು ಅಂದರೆ ಯು ನೀಡ್ ಟು ಈಟ್ ಬ್ಯಾಲೆನ್ಸ್ಡ್ ಡಯಟ್. ದರ್ ಇಸ್ ನೋ ಇನ್ಫ್ಲಮೇಟರಿ ಡಯಟ್, ಆ ಥರ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ಇನ್ಫ್ಲಮೇಷನ್ ಇರೋದು ಅಷ್ಟೇ. ಎಷ್ಟು ನಮ್ಮನ್ನ ಅಂದ್ರೆ ಮಿಸ್ಲೀಡ್ ಮಾಡ್ಬಿಡುತ್ತೆ ಅಂತ. ಸೊ ಅಥೆಂಟಿಕ್ ಸೋರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೈಟ್ ಬಿ ಆಸ್ ಆ ಸೆಲೆಬ್ರಿಟಿ ಹೇಳಿರುವಾಗ ಅವ್ರಿಗೆ ವರ್ಕ್ ಆಗಿರ್ಬೋದು, ಬಟ್ ಇಟ್ ಈಸ್ ಅವ್ರು ಆಯ್ಕೆ ಮಾಡಿರೋದು, ಅದು ನಮ್ಗೆ ಆಯ್ಕೆ ಆಗಿರ್ಬೇಕು ಅಂತ ಇಲ್ಲ. ದಟ್ ಶಿ ಈಸ್ ನಾಟ್ ರಾಂಗ್. ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ಅವ್ರು ಫಾಲೋ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ಅಂದರೆ ಏನು? ಬ್ಯಾಲೆನ್ಸ್ ಡಯಟ್. ಆ ಪ್ಲ್ಯಾನ್ಡ್ ಕ್ಲಿನಿಕಲ್ಲಿ ಎಕ್ಸ್ಪರ್ಟ್ ಇರೋರು ಪ್ಲ್ಯಾನ್ ಮಾಡಿರೋ ಡಯಟ್ಗೆ ನೀವು ಆ್ಯಂಟಿ ಇನ್ಫ್ಲಮೇಟರಿ ಅಂತ ಕರಿತೀರಾ, ಅದನ್ನ ಗಟ್ ಫ್ರೆಂಡ್ಲಿ ಅಂತ ಕರಿತೀರಾ. ದ್ಯಾಟ್ ಈಸ್ ಅ ಎಕ್ಸ್ಪರ್ಟ್ ಡಿಸಿಷನ್ ಟು ಮೇಕ್, ಆರ್ ಯು ಡೋಂಟ್ ಹ್ಯಾವ್ ಟು ಈವನ್ ನೇಮ್ ಇಟ್ ಆಸ್ ಸಮ್ ಡಯಟ್. ಇದೆಲ್ಲ ಇಶ್ಯೂ ಇದ್ದಾಗ ಯು ಆರ್ ಗೋನಾ ಗೋ ಟು ಎಕ್ಸ್ಪರ್ಟ್. ನೆವರ್ ಫಾಲೋ ಡಯಟ್ ಆಸ್ ಐ ಥಿಂಕ್ ವಿ ಸ್ಪೋಕ್ ಅಬೌಟ್ ಇಟ್. ನೆವರ್ ಫಾಲೋ
named diets. Follow which a clinical dietitian is giving you. Wait for 2-3 months. You Hmm. need to give it a time. Follow it. You'll start observing your symptoms are coming down ಅಲ್ವಾ. ಅದಕ್ಕೆ ನೀವು ಎಫರ್ಟ್ ಹಾಕದೇ ಬೇಡ. ಹೌದು, ಪೀರಿಯಡ್ಸ್ ಬರ್ತಾ ಇದೆಯಲ್ವಾ, ನನಗೆ 6 ತಿಂಗಳಿಂದ ಬಂದಿಲ್ಲ, ಇವಾಗ ಹೆಂಗ್ ಶುರು ಆಯ್ತು? ಬ್ಲೀಡಿಂಗ್ ವಿಚಾರ ಆಗಿರ್ಬೋದು. ಎಕ್ಸಾಕ್ಟ್ಲಿ. ಕಡಿಮೆ ಆಗ್ತಿರುತ್ತೆ ಕೆಲವೊಬ್ರಿಗೆ, ನಾರ್ಮಲ್ ಆಗಿದೆ ಕೆಲವೊಬ್ರಿಗೆ, 15-20 ಡೇಸ್ ಬ್ಲೀಡ್ ಕ್ರಾಂಪ್ಸ್ ಆಗ್ತಿರುತ್ತೆ. ಬರೋದಾಗಿರ್ಬೋದು. ಹ್ಮ್. ಸೊ ಫಸ್ಟ್ ಆಫ್ ಆಲ್ PCOS ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ. ಇವಾಗ ಹೆಸರುಗಳು ಚೇಂಜ್ ಆಗಿದೆ. ವಿ ಹ್ಯಾವ್ ಡಿಫ್ರೆಂಟ್ ಸಿಸ್ಟಮ್ ಆಫ್ ಏನೋ, ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ, ರೆಸ್ಪಿರೇಟರಿ ಸಿಸ್ಟಮ್ ಇದೆ, ಡೈಜೆಸ್ಟಿವ್ ಸಿಸ್ಟಮ್. ವಿ ಹ್ಯಾವ್ ಡಿಫ್ರೆಂಟ್ ಸಿಸ್ಟಮ್ಸ್ ಇನ್ ಅವರ್ ಬಾಡಿ ಅಲ್ವಾ. ಕರೆಕ್ಟ್. PCOS is related to your reproductive system. ಓಕೆನಾ. ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದ ತಕ್ಷಣ ವಿ ಹ್ಯಾವ್ ಓವರೀಸ್, ಯುಟ್ರಸ್. ಐ ಥಿಂಕ್ ಬೇಸಿಕಲಿ ಎಲ್ಲರಿಗೂ ಗೊತ್ತಿರುತ್ತೆ. ಪಾಲಿಸಿಸ್ಟಿಕ್ ಅಂದ್ರೆ ಆ ಓವರೀಸ್ ಅಲ್ಲಿ ತುಂಬಾ ಚಿಕ್ಕ 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 ಗುಳ್ಳೆಗಳಾಗಿರುತ್ತೆ. ವಾಟರ್ ಬಬಲ್ಸ್ ಅಂತ ಕರೀರಿ, ಗುಳ್ಳೆಗಳಂತ ಕರೀರಿ, ಸಿಸ್ಟ್ ಅಂತ ಕರೀರಿ. ಇದು ಜಾಸ್ತಿ ಆಗ್ತಾ ಬಂದಾಗ ಪಾಲಿಸಿಸ್ಟಿಕ್ ಓವೇರಿಯನ್, ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಅಂದ್ರೆ ಎರಡೂ ಕಡೆ ಆಗಿದೆ ಅಂತ. ಇದಕ್ಕೆ ನಾವು PCOS ಅಂತ ಕರಿತೀವಿ. ಇದು ಸಿಂಡ್ರೋಮ್. ಮುಂಚೆ ಏನಾಗ್ತಿತ್ತು, ಹೆಸರು ಚೇಂಜ್ ಆಗಿರೋದ್ರಿಂದ ಇವಾಗ ಜನಕ್ಕೆ ಅವೇರ್ನೆಸ್ ಬರ್ತಿದೆ. ಮುಂಚೆ PCOS ಅಂದ ತಕ್ಷಣ ಹೌದು ಸಿಸ್ಟ್ ಆಗಿದೆ, ಅದು ಹೋಗ್ಬಿಟ್ರೆ ಮುಗೀತು ಅಂತ. ಇದನ್ನ ನಾನು 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ಬರೀ ಸಿಸ್ಟ್ ಅಲ್ಲ ಪ್ರಾಬ್ಲಮ್ಮು. ಸಿಸ್ಟ್ ಆಗ್ತಿರೋದು ಏನಕ್ಕೆ? There's a lot of hormonal imbalance that you're going through. ತುಂಬಾ ಜನ ಬಂದು, ಮ್ಯಾಮ್ ಈ ತಿಂಗಳು ಸಿಸ್ಟ್ ಇದೆ, ನೆಕ್ಸ್ಟ್ ತಿಂಗಳು ಬರ್ಲಿಲ್ಲ, ಮತ್ತೆ 2 ತಿಂಗಳಾದ್ಮೇಲೆ ಬಂತು ಅಂತ ಹೇಳಿ. ಸಿ, ಇಟ್ಸ್ ಅ ವಾಟರ್ ಬಬಲ್, ಹೋಗ್ಬೋದು ಬರ್ಬೋದು ಮತ್ತೆ. ಓಕೆನಾ. ಯು ಕೆನಾಟ್ ಬಿ ಓನ್ಲಿ ಡಿಪೆಂಡಿಂಗ್ ಆನ್ ದ್ಯಾಟ್ ರಿಪೋರ್ಟ್ ಟು ಡಿಸೈಡ್ ದಟ್ ಇಫ್ ಯು ಹ್ಯಾವ್ PCOS ಆರ್ ನಾಟ್. ಓಕೆನಾ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ಹಾರ್ಮೋನಲ್ ಇಶ್ಯೂ. ಆ್ಯಂಡ್ ಇದು ಒಂದೇ ದಿನಕ್ಕೆ ಬಂದಿಲ್ಲ, ಈ ಸ್ಕ್ಯಾನ್ ರಿಪೋರ್ಟಲ್ಲಿ ಬಂದಿಲ್ಲ. ನೀವು 2 ವರ್ಷ, 3 ವರ್ಷ, ಇಲ್ಲ 1 ವರ್ಷ ಇಟ್ಕೊಳ್ಳಿ. ಆ ವರ್ಷದಲ್ಲಿ ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದೀರಿ, ಏನು ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆಯಾ, ತುಂಬ ಹೊರಗಡೆ ತಿಂತಿದ್ದೀರಾ, ಇಲ್ಲ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ, ಯು ಆರ್ ವರ್ಕಿಂಗ್ ಫಾರ್ 14 hours, ಯು ಆರ್ ನಾಟ್ ಸ್ಲೀಪಿಂಗ್ ವೆಲ್, ಆ ರೀಸನಿಂದ ನಿಮ್ಗೆ ಆ ಇಶ್ಯೂ ಬಂದಿರೋದು. ಸೊ ನೀವು ಆ ಇಶ್ಯೂನ ಬರೀ ಟೆಂಪ್ರರಿ ಅಂತ ಸಾಲ್ವ್ ಮಾಡೋದ್ರ ಬದಲು ಅದು ಯಾಕೆ ಬಂದಿದೆ ಅನ್ನೋದು ಅನಲೈಸ್ ಮಾಡಿ ಯು ನೀಡ್ ಟು ವರ್ಕ್ ಟುವರ್ಡ್ಸ್ ದಿಸ್. ಹೌ ಬ್ಯೂಟಿಫುಲ್. ಲೈಫ್ ಇಸ್ ಸಿಂಪಲ್ ಅಂತ ಹೇಳ್ತಾರೆ. ಹೇಳ್ದಷ್ಟು ಸಿಂಪಲ್ ಅಂತ ಅನ್ಸೋದಿಲ್ಲ, ಬಟ್ ಪಾಸಿಬಿಲಿಟಿ ಇದೆ ವೆನ್ ಯು ಆರ್ ಅವೇರ್ ಆಫ್ ಇಟ್. ಸೊ ನಮ್ಗೊಂದು ತೊಂದರೆ ಇದೆ ಅಂದಾಗ ಅದ್ರ ಮೇಲೆ ಲೈಟ್ ಶೆಡ್ ಮಾಡಿದಾಗ, ಬೆಳಕನ್ನು ಹರಿಸಿದಾಗ ಅರ್ಧ ಪ್ರಾಬ್ಲಮ್ ಇಸ್ ಸಾರ್ಟೆಡ್. ನನಗೆ ಹೀಗೆ ಹೊಟ್ಟೆ ನೋವು ಬರ್ತಾ ಇದೆ, ಅಥವಾ ನನಗೆ ಕ್ರಾಂಪ್ಸ್ ತುಂಬ ಆಗ್ತಿದೆ, ಇಷ್ಟು ವರ್ಷ ನನಗೇನೂ ಇರಲಿಲ್ಲ. ಒಂದು ಪ್ರಾಬ್ಲಮ್ ಮೇಲೆ ಯು ಹ್ಯಾವ್ ಶೆಡ್ ದಟ್ ಲೈಟ್, ಬೆಳಕನ್ನು ಹರಿಸಿದಿರ. ಸೊ ಇವಾಗ ಏನು ಮಾಡಬೇಕು, ಒಂದು ಅರ್ಧ ಸಾರ್ಟೆಡ್ ಅಲ್ವಾ, ನಮ್ಗೆ ಕೆಲವು ಸಲ ನಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಅರ್ಧ ಕೆಲಸ ಆದ ಹಾಗೆ, ಒಂದು ರೈಟ್ ವೇ ಸಿಗುತ್ತೆ ಅಲ್ವಾ, ಹುಡ್ಕೊಂಡು ಹೋಗ್ಬೇಕಷ್ಟೇ. ಅಷ್ಟೇ ರೈಟ್ ವೇ ಚೂಸ್ ಮಾಡ್ಬೇಕಷ್ಟೇ. ಕರೆಕ್ಟ್. ಸೊ ಐ ಥಿಂಕ್ ಅಖಿಲ ಸೌಖ್ಯ ಇಸ್ ದೇರ್ ನಿಮ್ಮ ರೈಟ್ ವೇಗೆ. ಯಾ, ಟಾಕಿಂಗ್ ಅಬೌಟ್ ದಿಸ್ PCOS, ಇಷ್ಟು PCOS ಏನು ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರಿ. ಈಗ ಇದನ್ನ PMOS ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಆಲ್ ಆಫ್ ಅ ಸಡನ್ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ, ಅಂಡ್ ಆಲ್ಸೋ PCOS ಇಲ್ಲ ಅಂತ ಹೇಳಿ ಕಳ್ಸಿರುವಂತವರಿಗೆ PMOS ಇದೆ ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದಿಸ್? ಇದು ಇವಾಗ ಹೊಸದಾಗಿ ಏನೋ ಒಂದು ಮೆಡಿಕಲ್ ಟರ್ಮ್ ನಲ್ಲಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಏನಿದು ಅನ್ನುವಂಥ ಕ್ವೆಶ್ಚನ್. ಇವಾಗ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ರೀನೇಮ್ ಮಾಡಿರೋದು ನಿಮ್ಮ ಕನ್ಫ್ಯೂಷನ್ಗಲ್ಲ, ರೀನೇಮ್ ಮಾಡಿರೋದು ನಿಮ್ಮ ಹೆಲ್ಪ್ಗೆ. ತುಂಬಾ ಸಿಂಪ್ಲಿಫೈ ಮಾಡಿ ಹೇಳಿದಿರಿ ಡಾಕ್ಟರ್ ಅಖಿಲ. ಸೊ ಇವಾಗ PCOS ಅಥವಾ PMOS, ನಾವು ಇದನ್ನ PMOS ಅಂತ ಇವಾಗಿಂದ ಕರಿತೀವಿ. ಈ PMOS ಮತ್ತೆ ಫರ್ಟಿಲಿಟಿಗೂ ಇನ್ಫರ್ಟಿಲಿಟಿಗೂ ಹೇಗೆ ಕನೆಕ್ಷನ್? ಆಸ್ ವಿ ಸ್ಪೋಕ್ ಅಬೌಟ್ ಓವರೀಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಎಗ್ ಇರಬೇಕು. ಟು ಕನ್ಸೀವ್ ವಾಟ್ ಯು ನೀಡ್ ಅ ಗುಡ್ ಕ್ವಾಲಿಟಿ ಎಗ್, ಅ ಗುಡ್ ಕ್ವಾಲಿಟಿ ಸ್ಪರ್ಮ್, ಅ ಹೆಲ್ದಿ womb ಟು ಕನ್ಸೀವ್. ಹೌದಾ? ವೆನ್ ಯು ಆರ್ ಸಫರಿಂಗ್ ಫ್ರಮ್ ಅ ಪ್ರಾಬ್ಲಮ್ ವಿತ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಟ್ ಸೆಲ್ಫ್, ಓಕೆ, ಅಲ್ಲಿ ಒಳ್ಳೆ ಎಗ್ ಕ್ವಾಲಿಟಿ ಬರೋದೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ ದ್ಯಾಟ್ ಆರ್ ಹ್ಯಾಪ್ನಿಂಗ್ ವಿತ್ ಯೋರ್ ಬಾಡಿ ಅಲ್ವಾ. ಈಗ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಎಗ್ ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಎಗ್ ಕ್ವಾಲಿಟಿ ಇಲ್ಲ ಅಂದರೆ ಹೌ ಮಚ್ ಎವರ್ ಯು ಟ್ರೈ, ಕನ್ಸೀವಿಂಗ್ ಇಸ್ ಅ ಡಿಫಿಕಲ್ಟ್ ಪಾರ್ಟ್. ಹಿಯರ್ ಅರ್ಧ ಜನ ತಪ್ಪು ಮಾಡೋದೇನು ಅಂದರೆ ಫರ್ಟಿಲಿಟಿ ಕಡೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡ್ತಾರೆ ಹೊರತು ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ರಿಸಾಲ್ವ್ ಮಾಡೋ ಪ್ರಯತ್ನ ಮಾಡಲ್ಲ. ಆ್ಯಂಡ್ ದಟ್ ಈಸ್ ವೇರ್ ಪ್ರಾಬ್ಲಮ್ ವರ್ಸನ್ಸ್. ಈಗ ನಿಮಗೆ ಗೊತ್ತಾಗಿದೆ ಅಲ್ವಾ PMOS ಇದೆ, ಯು ನೀಡ್ ಟು ರಿಸಾಲ್ವ್ ಅಂತ. ನೀವು ಅದನ್ನು ಶುರು ಮಾಡಿಬಿಟ್ರೆ
ನಿಮಗೆ ಇದರಿಂದ ಫರ್ಟಿಲಿಟಿ ಪ್ರಾಬ್ಲಮ್ ಬರೋಕ್ ಸಾಧ್ಯನೇ ಇಲ್ಲ. ಬಟ್ ವಿ ಇಗ್ನೋರ್ PMOS, ವಿ ಲುಕ್ ಇನ್ ಟು ಟ್ರೀಟ್ಮೆಂಟ್ಸ್ ವೇರ್ ಇಟ್ ಓಕೆ ನನಗೆ ತಲೆ ಕೆಡ್ಸ್ಕೊಳ್ಳಿಲ್ಲ, ನಂಗೆ PMOS ಟೆನ್ಷನ್ ಇಲ್ಲ, ಬಟ್ ನಾನು ಕನ್ಸೀವ್ ಆಗಿಬಿಡ್ಬೇಕು ಅನ್ನೋದು ಆ ರಾಂಗ್ ಡಿಸಿಷನ್ ಆಗಿರ್ಬೋದು, ರಾಂಗ್ ಥಾಟ್ ಇಂದಾನೆ ಫರ್ಟಿಲಿಟಿ ಕೇಸಸ್ ಜಾಸ್ತಿ ಆಗ್ತಿರೋದು. ದಿಸ್ ಇಸ್ ಐರನಿ, ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇಷ್ಟೆಲ್ಲ ನಾವು ಮುಂದುವರೆದಿದ್ವಿ, ಲಿಟ್ರಸಿ ರೇಟ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಅಂತ Yeah. ಬಂದಾಗ ಜಗತ್ತು ಬಿಡಿ, ನಮ್ಮ ಬಗ್ಗೆ ಹ್ಮ್. ನಿಮ್ಮ ಬಗ್ಗೆ ಟೇಕ್ ಕೇರ್ ಮಾಡೋದು ಅಂತ ಬಂದಾಗ್ಲೇ Yes. ಇಷ್ಟೊಂದು ಇಗ್ನಿರೆನ್ಸ್ ಕೆಲವು ಸಲ ತುಂಬಾ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ದಟ್ಸ್ ವೈ ವಿ ಆರ್ ಹಿಯರ್. ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳೋದಕ್ಕೆ. That's why the cases I was explaining, ಅದೇ 3-4 ವರ್ಷ, she was married for 3-4 years. ಮದ್ವೆ ಆದ ತಕ್ಷಣ ದೇ ಆರ್ ಪ್ಲಾನಿಂಗ್ ಫಾರ್ ಅ ಬೇಬಿ ಅಂಡ್ ಆಲ್, ಬಟ್ ದ ಪ್ರಾಬ್ಲಮ್ ಇಸ್ ಶಿ ಡಿಡ್ಂಟ್ ಕನ್ಸೀವ್, ಶಿ ಕುಡಂಟ್ ಕನ್ಸೀವ್ ಬಿಕಾಸ್ ಆಫ್ ದ PMOS ಪ್ರಾಬ್ಲಮ್. ದ ವರ್ಸ್ಟ್ ಪಾರ್ಟ್ ಇಸ್ ದೇ ಟ್ರೈಡ್ ಟ್ರೀಟ್ಮೆಂಟ್ಸ್, ಓಕೆ, IVF, IVF, IUI, IUI. ಅದೆಲ್ಲ ಟ್ರೈ ಮಾಡಿ ಆಗಲಿಲ್ಲ ಅಂದ ತಕ್ಷಣ ಹುಡುಗನ ಕಡೆ ಫ್ಯಾಮಿಲಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ದೇ ಡಿಸೈಡೆಡ್ ಟು ಟೇಕ್ ಅ ಡಿವೋರ್ಸ್. ದಿಸ್ ಇಸ್ ವೆರಿ ಹರ್ಟ್ಫುಲ್. ದಿಸ್ ಇಸ್ ಜಸ್ಟ್ ಒನ್ ಕೇಸ್, ನಿಖಿತಾ, ನಾನು ನಿಮಗೆ ಹೇಳ್ತಿರೋದು. There are so many patients go through this. There are so many patients suffer from this just because of the awareness ಆಗಿರ್ಬೋದು and a little bit insensitivity of a family ಅಂತನೂ ನಾನು ಹೇಳಕ್ ಇಷ್ಟಪಡ್ತೀನಿ towards a female. That's a bad thought. Even ಇಷ್ಟು ಎಜುಕೇಟೆಡ್ ಆಗಿ ನಾವಿದ್ದೀವಿ, and this family I'm talking about is a well educated, a well business family. This really hurts. ಇದು ಹಳ್ಳಿ ಕಡೆಯಿಂದ ಬಂದಾಗ ಕೆಲವೊಂದ್ಸರಿ ನಾವು ಓಕೆ ಆಗ್ಬಹುದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಆಕ್ಸೆಸ್ ಇರ್ಲಿಕ್ಕಿಲ್ಲ ನಾಲೆಡ್ಜ್ಗೆ ಆ ತರ ಅನ್ಕೋತೀವಿ ಅಲ್ವಾ. ಬಟ್ ದ ಮೇಜರ್ ಪ್ರಾಬ್ಲಮ್ ಕಮ್ಸ್ ಫ್ರಮ್ ಫ್ಯಾಮಿಲೀಸ್ ವಿಚ್ ಆರ್ ವೆಲ್ ಎಜುಕೇಟೆಡ್, ವಿಚ್ ಆರ್ ವೆಲ್ ಅವೇರ್ ಆಫ್ ಇಟ್. ದಟ್ ಈಸ್ ವೆರಿ ಹರ್ಟ್. ದಟ್ ಈಸ್ ಅ ಬಿಗ್ ಕ್ವೆಶ್ಚನ್. ಇದನ್ನ ಒಂದೇ ಸಲ ನಾವೆಲ್ಲ ಇಡೀ ಸಮುದ್ರನ ಬದಲಾಯಿಸ್ತೀವಿ, ಕಲರ್ ಚೇಂಜ್ ಮಾಡ್ತೀವಿ ಅನ್ನೋದು ಹುಚ್ಚುತನ. ಆದ್ರೆ ಪ್ರತಿಯೊಂದು ಜೀವ ಸಮುದ್ರದಲ್ಲಿ ಇರೋದು ಒಂದೊಂದೇ ನಾವು ಬದುಕಿಸ್ತಿದ್ದ ಹಾಗೆ ದಟ್ ವಿಲ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್. ಐ ಥಿಂಕ್ ನಮ್ಮ ಮಾತಿಂದ ಯಾರಾದ್ರೂ ಇನ್ಸ್ಪೈರ್ ಆಗಿ ಒಂದು ಕ್ವೆಶ್ಚನ್ ಅವ್ರ ಮನ್ಸಿನಲ್ಲಿ ಬಂದ್ರು, ಹೀಗೂ ಆಗ್ತಿದೀಯಾ ಅಂತ ಬಂದ್ರು, ಐ ಥಿಂಕ್ ನಾವಿಷ್ಟು ಮಾತಾಡ್ತಾ ಇರೋದು ಸಾರ್ಥಕ ಅಂತ ಅಷ್ಟೇ. ಸ್ವಲ್ಪ ಒಂದ್ 4 ಜನಕ್ಕೆ ಹೆಲ್ಪ್ ಆದ್ರೂ ಅಲ್ವಾ? ಮೋರ್ ದೆನ್ ಹ್ಯಾಪಿ. ಯಾ. ಸೊ ಇವಾಗ ಆಕ್ಚುಲಿ ಇವಾಗ ಪ್ರಾಕ್ಟಿಕಲಿ ಯೋಚನೆ ಮಾಡೋದಕ್ಕೆ ಹೋದ್ರೆ ಇದೆಲ್ಲ ಒಂದು ಕಡೆ ಮಿತ್ ಕೂಡ ಇದೆ. ಈಗ ನಿಜವಾಗ್ಲೂ ನನ್ಗೆ ಹೇಳೋದಕ್ಕೆ ಬೇಜಾರಾಗತ್ತೆ ಈ ಮಾತು, ಬಂಜೆತನ ಇದೆಲ್ಲ. ಲೈಕ್ ಈಗ್ಲೂ ಕೆಲವು ಮನೆ ಫಂಕ್ಷನ್ಸ್ಗಳಲ್ಲಿ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಗಾಡ್. If you want me to share a case here. Yeah, please. I see patients every day, at least 2-3 people cry in front of me. I know what they are going through. ಒಂದು ಹೆಣ್ಮಗ್ಳಿಗೆ ಮನೆ ದೀಪ ಹಚ್ಚೋಕ್ ಬಿಡಲ್ವಂತೆ ಬಿಕಾಸ್ ಶಿ ಡಿಡ್ಂಟ್ ಕನ್ಸೀವ್. ಈ ಮಗು ಫಂಕ್ಷನ್ ಇರುತ್ತಲ್ಲ, ನಾಮಕರಣ ಆಗಿರ್ಬೋದು, ಬರ್ತ್ಡೇಸ್ ಆಗಿರ್ಬೋದು, ಇನ್ವೈಟ್ ಮಾಡಲ್ವಂತೆ ಜಸ್ಟ್ ಬಿಕಾಸ್ ಶಿ ಡಿಡ್ಂಟ್ ಕನ್ಸೀವ್, ಬಿಕಾಸ್ ಶಿ ಈಸ್ ಬಂಜೆ. These words really hurt me, but these are very sensitive. Imagine what she is going through at that stage. ನಿಮ್ಮ ಮನೆಯಲ್ಲೇನೆ ನಿಮಗೆ ಹಿಂಗೆ ಟ್ರೀಟ್ ಮಾಡಿದ್ರೆ ವೇರ್ ಶಿ ಕ್ಯಾನ್ ಗೋ ಔಟ್ ಅಂಡ್ ಎಕ್ಸಾಕ್ಟ್ಲಿ ಹೌ ಶಿ ಕ್ಯಾನ್ ಲಿವ್ ಹರ್ ಲೈಫ್. ದಿಸ್ ಇಸ್ ವೇರ್ ಡಿಪ್ರೆಷನ್ ಕೇಸಸ್ ಫೀಮೇಲ್ಸ್ ಅಲ್ಲಿ ಯಾಕೆ ಜಾಸ್ತಿ ಆಗ್ತಿರೋದು. ದಿಸ್ ಇಸ್ ವೇರ್ ಆಂಗ್ಸೈಟಿ ಕೇಸಸ್ ಯಾಕೆ ಜಾಸ್ತಿ ಆಗ್ತಿರೋದು. ಎಷ್ಟೊಂದು ಡಿಸಾರ್ಡರ್ಸ್ಗಳು ಏನಕ್ಕೆ ಬರ್ತಾ ಇರೋದು ಬಿಕಾಸ್ ಆಸ್ ಅ ಫ್ಯಾಮಿಲಿ, ಆಸ್ ಅ ಸೊಸೈಟಿ ವಿ ನೀಡ್ ಟು ಚೇಂಜ್ ಅನ್ಸುತ್ತೆ. ನಾಟ್ ಜಸ್ಟ್ ಅ ಫ್ಯಾಮಿಲಿ, ಆಸ್ ಅ ಸೊಸೈಟಿ ವಿ ನೀಡ್ ಟು ಚೇಂಜ್ ಟುವರ್ಡ್ಸ್ ಫೀಮೇಲ್. ಐ ಥಿಂಕ್ ಅಲ್ಲಿಂದ ನಮ್ಮ ಪ್ರೋಗ್ರೆಸ್ ಶುರು ಆಗ್ಬೋದು ಅಂತ ಅನ್ಸುತ್ತೆ. ಈ ಚಿಕ್ಕದ ಕೇಸಸ್ಸು, ಸೆಕೆಂಡ್ ಮ್ಯಾರೇಜ್ ಆಗೋದಂತೆ, ಮಕ್ಳಾಗ್ತಿಲ್ಲ ಅಂತ. ಇಟ್ಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ. ನೀವು ಹೇಳಿರೋಂಥ ಡಿವೋರ್ಸ್ ವಿಚಾರ ಆಗಿರ್ಬೋದು, ಅಥವಾ ಯಾವುದು ಈವೆಂಟ್ಸ್. ಐ ಅಂಡರ್ಸ್ಟ್ಯಾಂಡ್. ಅವ್ರು ಅಂದ್ರೆ ಹೇಗೆ ಅನಿಸ್ತದೆ ಈ ವಿಡಿಯೋ ನೋಡ್ತಾ ಇರೋರ್ಗೂ ಅದರ ಶೇಡ್ಸ್ಗಳ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಅವ್ರಿಗೂ ಕೂಡ ದೇ ಮೈಟ್ ಹ್ಯಾವ್ ಗಾನ್ ಥ್ರೂ. ಮತ್ತೆ ಈಗ PCOS ತೊಂದರೆ ಇರೋರಿಗೆ ಪ್ರಿವೆಂಟಿವ್ ಮೆಡಿಸಿನ್ ಮುಖಾಂತರ ನೀವು ಹೇಗೆ ಟ್ರೀಟ್ ಮಾಡ್ತೀರಾ? So what we do in that prevention is to work with these 5 points only. Diet, exercise part, sleep pattern, stress level, ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ವಾಟರ್ ಇಂಟೇಕ್.
ವಿಚ್ ಪೀಪಲ್ ಡೂ ಮಿಸ್ಟೇಕ್ಸ್ ವಿತ್ ಮಿಸ್ಟೇಕ್ಸ್ ಅಂದ್ರೆ ಕುಡಿಯೋದೇ ಇಲ್ಲ. ಕುಡಿಯೋದೇ ಇಲ್ಲ. ಹಾ, ಆಮೇಲೆ ಇಲ್ಲಪ್ಪ ತುಂಬಾ ನೀರು ಕುಡಿತೀನಿ, 3 ಗ್ಲಾಸ್ ಕುಡಿತೀನಿ ದಿನಕ್ಕೆ. ಎಕ್ಸಾಕ್ಟ್ಲಿ. ದೇ ಆರ್ ನಾಟ್ ಅವೇರ್ ಆಫ್ ಹೌ ಮಚ್ ದೇ ಆರ್ ಡ್ರಿಂಕಿಂಗ್ ಆಲ್ಸೋ Yeah. ಅಲ್ವಾ. ಸೊ ಅದ್ರ ಮೇಲೂ ಕೆಲಸ ಮಾಡ್ತೀವಿ. ಇನ್ನೂ ಒಂದು ಮಿಸ್ಕನ್ಸೆಪ್ಷನ್ ಇದೆ ನಿಖಿತಾ ಇದರಲ್ಲಿ. ಡಯಟ್ ಅಂದ ತಕ್ಷಣ ನಮಗೆ ಸೊಪ್ಪು ತರಕಾರಿ ಹಣ್ಣು ತಿಂದ್ಬಿಟ್ರೆ ಆಯ್ತು. ಆಯ್ತು. 90% ಪೇಷಂಟ್ಸ್ ಯು ಡೋಂಟ್ ಬಿಲೀವ್, ಅವ್ರು ಬಂದ ತಕ್ಷಣ ಹೇಳೋದೇ ಒಂದು, ನಾನೆಲ್ಲ ಕರೆಕ್ಟಾಗಿ ಮಾಡ್ತಿದ್ದೀನಿ ಮೇಡಮ್, ಆದರೂ ನಾನು ಯಾಕೆ 20 kg ಜಾಸ್ತಿ ಇದೆ ನಂದು, ಆದರೂ ನಂಗೆ ಯಾಕೆ ಪೀರಿಯಡ್ಸ್ ಬರ್ತಿಲ್ಲ, ಆದರೂ ನಂಗೆ ಯಾಕೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ. ಬಟ್ ವೆನ್ ಐ ಸಿಟ್ ಅಂಡ್ ಅನಲೈಸ್, ದೇ ಆರ್ ನಾಟ್ ಈಟಿಂಗ್ ರಾಂಗ್, ಬಟ್ ದೇ ಆರ್ ನಾಟ್ ಈಟಿಂಗ್ ಬ್ಯಾಲೆನ್ಸ್ಡ್. ಇದು ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಲ್ಲ, ಅತಿ Exactly. ಅಮೃತಾನು ವಿಷಾನೇ ವಿಷ. ಅಂತ. ಸೊ ನೀವು ಏನ್ ತಿಂತೀರಿ, ಯಾವಾಗ ತಿಂತೀರಿ, ನಿಮ್ಮ ಬಾಡಿಗೆ ಅದು ಹೆಂಗ್ ಸೂಟ್ ಆಗ್ತಿದೆ. ಈಗ ಸಂಬಡಿ ಕಮಿಂಗ್ ಫ್ರಮ್ ಪಂಜಾಬ್, ಐ ಕೆನಾಟ್ ಗಿವ್ ದಮ್ ಇಡ್ಲಿ, ಐ ಕೆನಾಟ್ ಗಿವ್ ದಮ್. ಕಷ್ಟಪಟ್ಟು ಹಾ. ಇಷ್ಟ ಇಲ್ಲ ಅಂದ್ರೆ ಹಾ, ಅಗೇನ್ ದಟ್ ವಿಲ್ ನಾಟ್ ಬಿಕಮ್ ಅ ಲೈಫ್ ಸ್ಟೈಲ್, ಬಿಕಾಸ್ ದೇ ಆರ್ ಈಟಿಂಗ್ ವಾಟ್ ಈಸ್ ಗುಡ್ ಫಾರ್ ದೆಮ್, ಬಟ್ ವಾಟ್ ಈಸ್ ನಾಟ್ ಪ್ರಾಕ್ಟಿಕಲ್ ಫಾರ್ ದೆಮ್. So we need to plan something which is sustainable for us, and that is what we do at Akhila Saukya. ಬಟ್ ಇವಾಗ ಹೆಣ್ಮಕ್ಳು ಸಾಕಷ್ಟು ಜನ PMOS ಇರೋರು ಅಥವಾ ಇಲ್ಲದೆ ಇರೋರು, ಇನ್ಫರ್ಟಿಲಿಟಿ, ಬೇರೆ ಇಶ್ಯೂಸ್ಗಳು ಅಂತ ಬೇರೆ ಇನ್ಯಾವ ಕಾರಣಗಳಿಂದ ಇನ್ಫರ್ಟಿಲಿಟಿ ಬರ್ಬೋದು ಒಂದು. ಅಂಡ್ ಇದು ಎಷ್ಟೋ ಜಮಾನದಿಂದ ಮಾತುಕತೆ ನಡೀತಾ ಇರೋದು, ಹೆಣ್ಣು ಮಗಳು ಮಾತ್ರ ಇನ್ಫರ್ಟಿಲಿಟಿ ಗೋತ್ರು ಆಗ್ತದೆ. ಫಸ್ಟ್ ಆಫ್ ಆಲ್ ಬರೀ ಹೆಣ್ಮಕ್ಳಿಗೆ ಬರೋದು ಅಂತಿದೆಯಲ್ಲ, ಅದರಷ್ಟು ಬೇಜಾರಾಗೋದು ನನಗೆ ಯಾವುದೂ ಇಲ್ಲ. ಐ ಹ್ಯಾವ್ ಸೀನ್ ಪೇಷಂಟ್, ಶಿ ಕಮ್ಸ್ ಟು ಮೀ, ಅವ್ರದ್ದೆಲ್ಲ ರಿಪೋರ್ಟ್ ಕರೆಕ್ಟ್ ಆಗಿರುತ್ತೆ, ಹಸ್ಬೆಂಡ್ ಡೋಂಟ್ ವಾಂಟ್ ಟು ಡೂ ಅ ಟೆಸ್ಟ್ ಟು ಸಿ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪ್ನಿಂಗ್. ಇಲ್ಲಿ ಡಾಕ್ಟರ್ಸ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ, ಬಿಕಾಸ್ ಅನಲೈಸ್ ಮಾಡೋಕೆ ಕಷ್ಟ ಆಗುತ್ತೆ ವೆನ್ ಯು ಆರ್ ನಾಟ್ ಡೂಯಿಂಗ್ ಎನಿ ಟೆಸ್ಟ್, ರೈಟ್. ಫಸ್ಟು we have decided that she is the problem, and we are not analyzing if we have it or not anta. Alli diagnosis is a big challenge agbidutte, because her reports are fine. ಸೊ ಹೌ ಡು ಯು ಬ್ರೇಕ್ ಈ ಇಂಥ ಚಾಲೆಂಜಸ್ ಬಂದಾಗ, ಹೌ ಡು ಯು ಆಕ್ಚುಲಿ ಡೀಲ್ ವಿತ್ ಇಟ್? ವೆರಿ ಸೆನ್ಸಿಟಿವ್ ವಿಚಾರ ಇದು. Usually how ideally is ಇಬ್ಬರು ಜೊತೆನೂ ಮಾತಾಡ್ತೀನಿ, ಬಟ್ ಸೆಪರೇಟ್ ಆಗಿ ಮಾತಾಡ್ತೀನಿ. ಫಸ್ಟಿಗೆ ಐ ಟಾಕ್ ಟು ಹರ್ that this is how it is anta, and I'll talk to him also, this is how it is. There are people who understand it, there are people who don't understand it. Again, we cannot force anybody that that's not our forte. Our forte is to treat them. If they are willing to take treatment from us, I am always there. But willingness illa andre, I am no one to force them. Alva, I'm only here to make them aware of this is what is happening, you need to get these. ಇಷ್ಟು ಜನರನ್ನ ಮೀಟ್ ಮಾಡ್ತಾ ಇರಬೇಕಾದ್ರೆ, ಈ ಜನರೆಲ್ಲರೂ ಕೂಡ ಅವ್ರವ್ರ ತೊಂದರೆಗಳನ್ನ ಹೇಳ್ತಾ ಇರಬೇಕಾದ್ರೆ, ವಾಟ್ ಇಸ್ ಯು, ನೋ ಮ್ಯಾಟರ್ ಎಂಥ ಕ್ರಿಟಿಕಲ್ ಆಗಿದ್ರು ಕೂಡ, ಆಸ್ ಎನ್ ನಾಟ್ ಕ್ರಿಟಿಕಲ್, ಆಸ್ ಎನ್ ಇಂಥ ಚಾಲೆಂಜಸ್ ಇದ್ರು ಕೂಡ ಬಾಡಿಯಲ್ಲಿ, ನೀವು ಅವ್ರಿಗೆ ಮೆಡಿಸಿನ್ ಕೊಡೋದಿಲ್ಲ. Yes. ದಟ್ಸ್ ದ ಹೈಲೈಟ್. ಅಂಡ್ ನಾನು ಒಂದ್ಸಲ ಹೀಗೆ ಕೇಳಿದೆ, ಹೌದಾ? ನಾನು ಮೆಡಿಸಿನ್ ಕಡಿಮೆ ಮಾಡೋ ಡಾಕ್ಟರ್. ಎಷ್ಟೋ ಡಿಸೀಸಸ್ನ ನಾವು 5 ಎಲಿಮೆಂಟ್ಸ್ ಇಂದಾನೆ, ಡಯೆಟ್ಟು, ಎಕ್ಸಸೈಸು, ಸ್ಲೀಪು, ಸ್ಟ್ರೆಸ್ಸು ಮತ್ತೆ ವಾಟರ್, ಈ 5 ನಾವು ನೀಟಾಗಿ ಮ್ಯಾನೇಜ್ ಮಾಡಿದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ಯು ನೀಡ್ ಅ ರೈಟ್ ಎಕ್ಸ್ಪರ್ಟ್ ಫಾರ್ ಇಟ್, ಬಟ್ ಇಫ್ ಯು ಡೂ ಇಟ್, ಎಷ್ಟೋ ಹೆಲ್ತ್ ಇಶ್ಯೂಸು ರಿಸಾಲ್ವ್ ಆಗುತ್ತೆ. ಇದು ಬರೀ ನನ್ನ ನಂಬಿಕೆ ಅಲ್ಲ, ಇದು ಟ್ರೂತ್. 15 ವರ್ಷದಿಂದ ಅದನ್ನೇ ಮಾಡ್ತಿದ್ದೀನಿ. ಆ್ಯಂಡ್ ಆಸ್ ಯು ಆಲ್ರೆಡಿ ನೋ ದಟ್ ವಿ ಹ್ಯಾವ್ ಟ್ರೀಟೆಡ್ ಸೋ ಮೆನಿ ಪೇಷಂಟ್ಸ್ ವಿತೌಟ್ ಅ ಸಿಂಗಲ್ ಪಿಲ್. Wow. This I can say proudly, but it's not just me. My whole team works in that way, and that's where we started working on building a team. That's where the Akhila Saukya is built. With first thing is counseling for 45 minutes. Second thing is no medication, and we are going to work with a lifestyle change. ಈ ಎರಾದಲ್ಲಿ ಹೀಗೆ ಕೇಳೋದಕ್ಕೆ ಅಂಡ್ ಲೈವ್ ಆಗಿ ಎಕ್ಸಾಂಪಲ್ ನೋಡೋದಕ್ಕೆ ತುಂಬಾ ಆಶ್ಚರ್ಯ ಆಗುತ್ತೆ. ಅಂಡ್ ಹ್ಯಾಟ್ಸ್ ಆಫ್ ಟು ಯು. ಇವಾಗ ನೀರಿನ ವಿಚಾರ ಬಂದಾಗ, ದಿನದಲ್ಲಿ ಕೆಲವ್ರು ಹೇಳ್ತಾರೆ ನಮ್ಮ ಬಾಯಾರಿಕೆ ಆದಾಗ ಮಾತ್ರ ಕುಡಿರಿ ಅಂತ, ಇನ್ ಕೆಲವ್ರು ಹೇಳ್ತಾರೆ 4 ಲೀಟರ್ ಕುಡಿಬೇಕು, ಇನ್ ಕೆಲವರು 1.5 ಲೀಟರ್ ಸಾಕು. ಆಕ್ಚುಲಿ ನಿಮ್ಮ ಪ್ರಕಾರ ನೀವೇನ್ ಹೇಳ್ತೀರಾ? See, if you are a active person, if you are moving around, you should have at least 2.5 to 3 liters of water. ಅದಾಗೇನ್ ಡಿಪೆಂಡ್ಸ್ ಆನ್ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ರಿಗರಸ್ ಆಕ್ಟಿವಿಟಿ ಮಾಡ್ತಿದ್ರೆ ಅಂದ್ರೆ 3.5 ಆಗ್ಬೋದು. ಇಫ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ 2.5 ಆಗ್ಬೋದು.
ಬಟ್ 1.5 ಇಸ್ ವೆರಿ ಲೆಸ್. ಆಸ್ ಅ ನಾರ್ಮಲ್ ಹ್ಯೂಮನ್ ಅಂತ ಅಂದ್ರೆ ನಮ್ಮ ವೇಟ್ ಆಗಿರ್ಬೋದು, ಏಜ್ ಆಗಿರ್ಬೋದು ಜನಕ್ಕೆ 2.5 ಮಿನಿಮಮ್ ದೇ ಶುಡ್ ಡ್ರಿಂಕ್. ವಿತ್ ಆಲ್ ದೀಸ್ ಸಾಕಷ್ಟು ಪಾಯಿಂಟರ್ಸ್ ಇವತ್ತು ನಾವು ತಿಳ್ಕೊಂಡಿದ್ದೀವಿ, ಹ್ಮ್. ಲಿಸ್ನಿಂಗ್ ಟು ಆರ್ ಸೆಲ್ಸ್ ಎಸ್. ಅಲ್ವಾ. ನಮ್ಮನ್ನ ನಾವು ಪ್ರಯಾರಿಟಿ ಇಟ್ಕೊಳ್ಳೋದು ಫಸ್ಟ್ ಇಸ್ ದಟ್. ನಾವು ಹೇಗೆ ಬೇರೆಯವ್ರ ಬಗ್ಗೆ ಟೇಕ್ ಕೇರ್ ಮಾಡ್ತೀವಿ, ಬೇರೆಯವ್ರು ನಮ್ಮ ಪ್ರಯಾರಿಟಿ ಇರುತ್ತೋ, ಹ್ಮ್. ಬೇರೆಯವರು ಏನ್ ಹೇಳ್ತಾರೋ ಅದ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಮನ್ಸು ಏನ್ ಹೇಳ್ತಿದೆ ಹಾ. ಅನ್ನೋದನ್ನು ಕೂಡ ಕೇಳುವಂತ, ಸ್ಪೆಷಲಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಸೌಖ್ಯವಾಗಿರೋದಕ್ಕೆ ಎಲ್ಲ ಮಾರ್ಗಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಅಂಡ್ ಈ ಪ್ಲಾಟ್ಫಾರ್ಮ್ ಕೂಡ ಹಾಗೆ ಆಗೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ವೆನ್ ಎವರ್ ಯು ಹ್ಯಾವ್ ಡೌಟ್, ಕಮೆಂಟ್ ಮಾಡಿ ನಿಮ್ಮ ಕ್ವೆಶನ್ಸ್ಗಳನ್ನ, Yes. ಏನೇ ಇದ್ರೂ ಕೂಡ ನಾವು ಅದನ್ನ ಅಡ್ರೆಸ್ ಮಾಡೋದಕ್ಕೆ ಸಹಾಯ ಮಾಡ್ತೀವಿ. ಅಂಡ್ ಆಲ್ಸೋ ಯಾವುದೇ ಏಜ್ ಗ್ರೂಪ್ ಆಗಿರ್ಬೋದು, ನೀವು ಈ ಒಂದು ಕಾಂಟೆಂಟ್ನ ನೋಡ್ತಾ ಇದ್ರೆ ದಿಸ್ ಈಸ್ ಮೆಂಟ್ ಫಾರ್ ಯು ವಿಮೆನ್ ಅಂತ ಇದ್ರೆ, ಅಲ್ಲದೆ ಇದ್ರೂ ಕೂಡ ನೀವು ಯಾರೋ ನಿಮ್ಮ ಮನೆಯಲ್ಲಿ ಇದು ಕಾಂಟೆಂಟ್ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತಾದ್ರೆ, ಎಸ್ ದಿಸ್ ಈಸ್ ದ ಪ್ಲೇಸ್ ಫಾರ್ ಯು. ಇದು ಎಷ್ಟು ನ್ಯಾಚುರಲ್ ಆಗಿ, ಎಷ್ಟು ಲೈಟ್ ಆಗಿ ನಾವು Yes. ಕುತ್ಕೊಂಡು ಮಾತಾಡಿ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಿದೀವಿ ಅಂತ ಅನ್ಸುತ್ತೋ ಅಂಥ ಒಂದು ಪ್ಲಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ದೀವಿ. ಐ ಥಿಂಕ್ ದೇ ಆಲ್ವೇಸ್ ಸೇ ಬಿಹೈಂಡ್ ಎವ್ರಿ ಗ್ರೇಟ್ ವುಮನ್ ದೇರ್ ಈಸ್ ಅನದರ್ ಗ್ರೇಟ್ ವುಮನ್. ಐ ಆಮ್ ಶೋರ್ ನಿಮ್ಮ ಹಿಂದೆ ಇರುವಂತಹ ಗ್ರೇಟ್ ವುಮನ್ ಯಾರು? ಅಫ್ಕೋರ್ಸ್ ನಮ್ಮಮ್ಮ. ಶಿ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಏನಂತಾರೆ ಲೇಡಿ. ಬಟ್ ಒಂದು ಅದೇ ತಮ್ಮಂಗೆ ತಾನು ಟೇಕ್ ಕೇರ್ ಮಾಡ್ಕೊಳ್ಳಲ್ಲ, ಅದೊಂದು ಬೇಜಾರ. ಶಿ ಡೋಂಟ್ ಟೇಕ್ ಕೇರ್ ಆಫ್ ಅವರ್ ಓನ್ ಹೆಲ್ತ್. ಶಿ ಟೇಕ್ಸ್ ಕೇರ್ ಆಫ್ ಎವ್ರಿ ಒನ್ ಅರೌಂಡ್ ಅಸ್, ಇನ್ಕ್ಲೂಡಿಂಗ್ ಮೀ. ಇವಾಗಲೂ ಊರಿಗೆ ಬಂದ್ರೂ ಏನೋ she will say, you don't do anything, let me prepare something special for you, something this for you ಅಂತ. So yeah, she's the Yeah. motivation behind that hard work ಅಂತ ಹೇಳ್ಬೋದು. ಅಂಡ್ ದಟ್ಸ್ ವೈ ವಿ ಆರ್ ಹಿಯರ್. ಡಾಕ್ಟರ್ ಅಖಿಲ ಅವರೇ, ಅಖಿಲ ಸೌಖ್ಯ ಅನ್ನುವಂಥ ಒಂದು ಅಮೇಝಿಂಗ್ ಪ್ಲಾಟ್ಫಾರ್ಮ್ನ ನೀವು ಕ್ರಿಯೇಟ್ ಮಾಡಿದ್ದೀರಿ. ಎಲ್ಲೂ ಮೆಡಿಸಿನ್ ಕೊಡದೆ, ಒಂದು ಪಿಲ್ ಕೊಡ್ದೇನು ನೀವು ಎಷ್ಟೋ ಸಾವಿರಾರು ಜನ, ಕ್ಲೋಸರ್ ಟು ಲಕ್ಷಾಂತರ ಜನ ನೀವು ಟ್ರೀಟ್ ಮಾಡಿದ್ದೀರಾ. ಐ ಥಿಂಕ್ ದಟ್ಸ್ ಅ ವಂಡರ್ಫುಲ್ ಥಿಂಗ್. ಈ ಸ್ಪೇಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಪಿ ಸಿ ಒ ಎಸ್ ಇಂದ ಹಿಡಿದು ಥೈರಾಯ್ಡು, ಒಬೆಸಿಟಿ, ಇನ್ನು ಎಲ್ಲ ರೀತಿಯಾದಂತಹ ಯಾವುದೇ ಡಿಸೀಸಸ್ಗಳು, ಹಾರ್ಮೋನ್ಗೆ ರಿಲೇಟೆಡ್ ಆಗಿರುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ಗೆ ರಿಲೇಟೆಡ್ ಆಗಿರುವಂಥದ್ದು, ಇವೆಲ್ಲದನ್ನು ನೀವು ಡಾಕ್ಟರ್ ಅಖಿಲ ಜೋಶಿ ಅಂಡ್ ಟೀಮ್ನ ನೀವು ಕನ್ಸಲ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಇದರ ಅಡ್ರೆಸ್ ಇದೆ, ಕಮೆಂಟ್ನಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ನ ಲಿಂಕ್ ಇದೆ, ವೆಬ್ಸೈಟ್ ಲಿಂಕ್ ಕೂಡ ಇದೆ. ನೀವು ಹೋಗಿ ಕನ್ಸಲ್ಟ್ ಮಾಡ್ಬೋದು, ಎನ್ರೋಲ್ ಮಾಡಿ. ಆ್ಯಂಡ್ 45 ಮಿನಿಟ್ಸ್ ಸೌಖ್ಯ ಇನ್ 45 ಮಿನಿಟ್ಸ್ ದಟ್ ಸೌಂಡ್ಸ್ ರಿಯಲಿ ನೈಸ್. ನೆಕ್ಸ್ಟ್ ನಾವು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು, ಅಥವಾ ನಿಮ್ಗೆ ಯಾವ್ದ್ರ ಬಗ್ಗೆ ಕ್ವೆಶ್ಚನ್ ಇದೆ, ಐ ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್ ಅಂತ ಇದ್ರೆ, ಈ ಪ್ಲಾಟ್ಫಾರ್ಮ್ ನಿಮಗೋಸ್ಕರ ಇದ್ದೇ ಇರುತ್ತೆ. ಆ್ಯಂಡ್ ಈ ಒಂದು ಕಮ್ಯುನಿಟಿಯನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ನಿಮ್ಮ ಕ್ವೆಶ್ಚನ್ಸ್ಗಳು ಕಮೆಂಟಲ್ಲಿ ಬರಲಿ, ಅಥವಾ ಡಾಕ್ಟರ್ ಅಖಿಲ ಜೋಶಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕೂಡ. ರೈಟ್, ಥ್ಯಾಂಕ್ ಯು. ಇನ್ನೂ ಸಾಕಷ್ಟು ಮಾತುಕತೆಗೆ ಇವತ್ತಿನ ದಿನ ನಾವು Yes. ನಾಂದಿ ಹಾಡಿದ್ದೀವಿ. ಆ್ಯಂಡ್ ದಟ್ ವಾಸ್ ವಂಡರ್ಫುಲ್ ಬೀಯಿಂಗ್ ಹಿಯರ್. Have a great Thank day. you, Nikita, for we tried covering lot of topics which people needed it. Huh. Thanks a lot. My pleasure. So, Dr. Akhila Joshi, ಹಾಗೆ ನಾನು ನಿಖಿತಾ ಖೇಣಿ. Thank you.